ಲಾ ಎಕ್ಸಲೆನ್ಸ್ IAS ಅಕಾಡೆಮಿ ಭರವಸೆಯ ಬೆಳಕು. ಹಲೋ ಫ್ರೆಂಡ್ಸ್, ನಮ್ಮ ಲಾ ಎಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಕರೆಂಟ್ ಇಶ್ಯೂ ಆಫ್ ದ ಡೇ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಮಂಗಲ್ ಪಾಂಡೆ ಆ್ಯಂಡ್ ದ 1857 ರಿವೋಲ್ಟ್ಸ್. ಓಕೆ, ಸೊ ವಿ ವಿಲ್ ಸಿ ವೈ ಇಟ್ ಈಸ್ ಇನ್ ನ್ಯೂಸ್. ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಸ್ ಮಾಡೋಣ. ಅದ್ರ ಜೊತೆ ವಿಲ್ ದೆನ್ ಅಂಡರ್ಸ್ಟ್ಯಾಂಡ್ ಹೂ ವಾಸ್ ಮಂಗಲ್ ಪಾಂಡೆ, what was his significance. We'll study brief history about Mangal Pandey, and then we'll dwell deep into the topic of 1857 revolt, which is very significant from the perspective of both prelims as well as mains. And then with related to topics of 1857 revolt, we'll see the reasons and the impact of the revolt, and then the nature of the revolt. Okay, so lengthy topics. If the topic is too lengthy, we are going to divide it into 2 videos so that you don't get hectic. ಇವಾಗ ಬಿಫೋರ್ ವಿ ಮೂವ್ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪ್ರಾಕ್ಟೀಸ್ಗೋಸ್ಕರ ಮಾಡೋಣ. ಬಿಫೋರ್ ದ್ಯಾಟ್ ವಿಲ್ ಸಿ ವೈ ಇಟ್ ಈಸ್ ಇನ್ ನ್ಯೂಸ್. ಸೊ ಸಿಲೆಬಸ್ ಬಂದು ಇಟ್ ಈಸ್ ಇನ್ GS1 ಹಿಸ್ಟರಿ, ದಟ್ ಟು ಸ್ಪೆಸಿಫಿಕಲಿ ಮಾಡರ್ನ್ ಹಿಸ್ಟರಿ. ಆ್ಯಂಡ್ ದೆನ್ ಕಂಟೆಕ್ಸ್ಟ್ ಏನಂತಂದರೆ ನ್ಯೂಸಲ್ಲಿ ಹಾಕಿದೆ ಅಂದರೆ ಇಟ್ ವಾಸ್ ಆನ್ April 8th 167 years ago in 1857 Mangal Pandey was hanged. ಓಕೆನಾ? ಸೊ ದಿಸ್ ಇವೆಂಟ್ ಈಸ್ ಅ ವೆರಿ ಸಿಗ್ನಿಫಿಕೆಂಟ್ ಇವೆಂಟ್ ಇನ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಇವ್ರನ್ನ ಹ್ಯಾಂಗ್ ಮಾಡಿದ ನೆಕ್ಸ್ಟ್ ಡೇಯಿಂದ 1857 ರಿವೋಲ್ಟ್ಗೆ ಒಂದು ಥರ ಚಾಲ್ತಿ ಸಿಕ್ತು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇವೆಂಟ್. ಅದಕ್ಕೆ ಇಟ್ ಈಸ್ ನೆಸೆಸರಿ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲರ್ನ್ ಮೋರ್ ಅಬೌಟ್ ದ ಇವೆಂಟ್. ಜೊತೆಗೆ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ನೋಡೋಣ ಮಾಡರ್ನ್ ಹಿಸ್ಟ್ರಿ ಪ್ರಕಾರ. ಸೊ ಪಾಸ್ ದ ವಿಡಿಯೋ ಆ್ಯಂಡ್ ಡೂ ಅಟೆಂಡ್ ದ ಕ್ವಶನ್ ಇನ್ ದ ಕಮೆಂಟ್ ಬಾಕ್ಸ್. ಡೂ ರೈಟ್ ದ ಆನ್ಸರ್ ಇನ್ ಯುವರ್ ಕಮೆಂಟ್ ಬಾಕ್ಸ್. ಓಕೆ, ಸೊ ಕ್ವಶನ್ ಈಸ್ ಕನ್ಸಿಡರ್ ದ ಫಾಲೋವಿಂಗ್ ಫ್ರೀಡಮ್ ಫೈಟರ್ಸ್: ಬರೀಂದ್ರ ಕುಮಾರ್ ಘೋಷ್, ಜೋಗೇಶ್ ಚಂದ್ರ ಚಟರ್ಜಿ and Rasbehari Bose. So who of the above was or were actively associated with the Ghadar party? Options are 1 and 2, 2 only, 1 and 3, and 3 only. So do attend this question in your comment box. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಅಥವಾ ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿಸ್ ಇನ್ ದ ಕಮಿಂಗ್ ವಿಡಿಯೋಸ್. ಓಕೆ, ಸೊ ನಾವು ಮೂವಿಂಗ್ ಆನ್ ಟು ದ ಮೇನ್ ಟಾಪಿಕ್. ಹೂ ವಾಸ್ ಮಂಗಲ್ ಪಾಂಡೆ? ಮಂಗಲ್ ಪಾಂಡೆ ಬಗ್ಗೆ ಎಲ್ಲರೂ ಗೊತ್ತಿದೆ ಅನ್ಕೋತೀನಿ. ಮಂಗಲ್ ಪಾಂಡೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ಇವ್ರ ಮೇಲೆ ಮೂವಿಗಳು, ಸಿನಿಮಾಗಳೆಲ್ಲ ಬಂದೋಗಿದೆ. ಸೊ ಮಂಗಲ್ ಪಾಂಡೆ ಯಾರು ಅಂತಂದರೆ ಹಿ ವಾಸ್ ಬಾರ್ನ್ ಆನ್ July 19, 1827 ಇನ್ ದ ನಾಗ್ವಾ ವಿಲೇಜ್ ಆಫ್ ಬಲಿಯಾ ಡಿಸ್ಟ್ರಿಕ್ಟ್ ಇನ್ ಉತ್ತರ ಪ್ರದೇಶ್. ಓಕೆ, ಹಿ ಬಿಲಾಂಗ್ ಟು ದ ಕಿಂಗ್ಡಮ್ ಆಫ್ ಅವಧ್, ಪ್ರೆಸೆಂಟ್ ಉತ್ತರ ಪ್ರದೇಶ್, ವಿಚ್ ಹ್ಯಾಡ್ ಬಿನ್ ಟ್ರೆಚರಸ್ಲಿ ಅನೆಕ್ಸ್ಡ್ ಬೈ ದ ಬ್ರಿಟಿಷ್ ಇನ್ 1856. ಏನಾಯ್ತು ಅಂತ ಮುಂದೆ ನೋಡೋಣ. ಅದಕ್ಕೆ ಮುಂಚೆ ಅಟ್ ದ ಏಜ್ ಆಫ್ 22 he enlisted as a soldier, or popularly known as sepoys. Okay, so sepoys ಮತ್ತು ಸೋಲ್ಜರ್ಸ್ಗೆ ಡಿಫ್ರೆನ್ಸ್ ಏನಂತಂದರೆ ಇಂಡಿಯನ್ ಸೋಲ್ಜರ್ಸ್ ಇನ್ ಬ್ರಿಟಿಷ್ ಆರ್ಮಿ ವೇರ್ ಕಾಲ್ಡ್ ಆಸ್ sepoys ಆ್ಯಂಡ್ ಯುರೋಪಿಯನ್ ಸೋಲ್ಜರ್ಸ್ ಇನ್ ದ ಬ್ರಿಟಿಷ್ ಆರ್ಮಿ ವೇರ್ ಕಾಲ್ಡ್ ಆಸ್ ಸೋಲ್ಜರ್ಸ್. ಓಕೆ, ಅಲ್ಲೂ ಒಂದು ರೀತಿಯಾದಂಥ ಹೆಸರಲ್ಲೇ ಡಿಸ್ಕ್ರಿಮಿನೇಷನ್ ಇತ್ತು. ಓಕೆ, ಸೊ ಅವರು ಆರ್ಮಿನ ಜಾಯ್ನ್ ಆಗ್ತಾರೆ. And he belonged to the 34th Bengal Native Infantry. ಇದು ಇಂಪಾರ್ಟೆಂಟ್ ಆಗಿದೆ. There have been many questions asked about this one. That is, which native infantry did the Mangal Pandey belong to? ಆ ಥರ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ರಿಮೆಂಬರ್ ದಿಸ್ ಒನ್, 34th Bengal Native Infantry. Then moving on to the brief history about Mangal Pandey. First thing is annexation of Awadh. ಅವ್ರ ಲೈಫಲ್ಲಿ ಇಂಪಾರ್ಟೆಂಟ್ ಇವೆಂಟ್ ಏನಂತಂದರೆ ಅವಧ್ನ ಅನೆಕ್ಸ್ ಮಾಡ್ಕೋತಾರೆ. ಯಾರು? ಬೈ ಬ್ರಿಟಿಷ್. ಓಕೆ, ಸೊ ಏನಂತಂದರೆ ದ ಬೇಗಮ್ಸ್ ಆಫ್ ಅವಧ್ ಹ್ಯಾಡ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಬ್ರಿಟಿಷ್ ಆ್ಯಂಡ್ ಹ್ಯಾಡ್ ಬಿನ್ ಅಬೈಡಿಂಗ್ ಬೈ ದ ಟರ್ಮ್ಸ್ ಆಫ್ ದ ಅಗ್ರಿಮೆಂಟ್. ಅಂದರೆ ಅವಧ್ನವಾಗ ಯಾರು ರೂಲ್ ಮಾಡ್ತಿರ್ತಾರೆ ಅಂದರೆ ಬೇಗಮ್ಸ್ ಆಫ್ ಅವಧ್. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಬೇಗಮ್ ಹಜರತ್ ಮಹಲ್ ರೂಲ್ ಮಾಡ್ತಾ ಇರ್ತಾರೆ. ಬೇಗಮ್ ಹಜರತ್ ಮಹಲ್ ರೂಲ್ ಮಾಡ್ತಾ ಇರ್ತಾರೆ. ಸೊ ಅವಧ್ನ ಅನೆಕ್ಸ್ ಮಾಡ್ಕೊಂಡಿದ್ದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸಿಗ್ನಿಫಿಕೆಂಟ್ ಇವೆಂಟ್ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಬ್ರಿಟಿಷರ ಬಗ್ಗೆ ನಿಮ್ಗೆ ಗೊತ್ತಿದೆ. ಸೊ ಬ್ರಿಟಿಷ್ ಪೊಲಿಟಿಕಲ್ ಏನಂತಂದರೆ ಯಾವುದಾದ್ರು ಟೆರಿಟರಿನ ಅನೆಕ್ಸ್ ಮಾಡ್ಕೋಬೇಕಿತ್ತಂದರೆ ಮೇನ್ಲಿ 2 ಇಂಪಾರ್ಟೆಂಟ್ ಪಾಲಿಸೀಸ್ನ ಡೆಪ್ಲಾಯ್ ಮಾಡ್ತಾಯಿದ್ರು. ಒಂದು ಸಬ್ಸಿಡರಿ ಅಲಯನ್ಸ್, ಇನ್ನೊಂದು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಓಕೆ, ಸಬ್ಸಿಡರಿ ಅಲಯನ್ಸ್ ಆ್ಯಂಡ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಸಬ್ಸಿಡರಿ ಅಲಯನ್ಸ್ ಅಂದರೆ ಸಿಂಪಲ್ ರೂಲಲ್ಲಿ ಬ್ರಿಟಿಷ್ ಅವರು ನಾವು ನಿಮಗೆ ಒಂದು ಆರ್ಮಿನ ಕೊಡ್ತೀವಿ, ಸಬ್ಸಿಡರಿ ಆರ್ಮಿನ ಕೊಡ್ತೀವಿ, ನೀವು ನಮಗೆ ನಿಮ್ಮ ಸಾವರಿನಿಟಿನ ಹ್ಯಾಂಡ್ ಓವರ್ ಮಾಡಿ ಅಂತ. ಸೊ ವಿ ಆರ್ ಗೋಯಿಂಗ್ ಟು ಗಿವ್ ಎನ್ ಆರ್ಮಿ
ಇನ್ ರಿಟರ್ನ್ ಹ್ಯಾಂಡ್ ಓವರ್ ಯುವರ್ ಸಾವರನಿಟಿ. ಅಂದರೆ ಏನಾದರೂ ಎಕ್ಸ್ಟರ್ನಲ್ ಅಫೇರ್ಸ್ ಆಗಲಿ ಏನಾದರೂ ಕೆಲಸ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಫ್ರಮ್ ಬ್ರಿಟಿಷ್. ಅದಕ್ಕೋಸ್ಕರ ಯಾವ ಕಿಂಗ್ಡಮಲ್ಲಿ ಆರ್ಮಿನ ಇಟ್ಟಿರ್ತಾರಲ್ಲ ಅವ್ರು ನೋಡ್ಕೊಳ್ಳೋಕೆ ಒಬ್ಬರನ್ನ ರೆಸಿಡೆಂಟ್ ಅಂತ ಇಟ್ಟಿರ್ತಾರೆ. ಓಕೆ, ರೆಸಿಡೆಂಟ್ ಅಂತ ಇಟ್ಟಿರ್ತಾರೆ. ಈಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದ ಬ್ರಿಟಿಷ್ ರೆಪ್ರೆಸೆಂಟಿಂಗ್ ದ ಸಬ್ಸಿಡರಿ ಆರ್ಮಿ. ಡಾಕ್ಟ್ರಿನ್ ಆಫ್ ಲೆಪ್ಸೆ ಅಂತಂದರೆ ಇದೇನಂತಂದರೆ ನ್ಯಾಚುರಲ್ ಹೈಯರ್ ಅಂತಂದರೆ ಸ್ವಂತ ಮಕ್ಕಳು ಇಲ್ಲ ಅಂತಂದರೆ ಏನಾದರೂ ನೀವು ದತ್ತು ತೊಗೊಂಡ್ರಿ ಅಂತಂದರೆ ಅಲಾಂಗ್ ವಿತ್ ದ ಇಫ್ ಯು ಡೋಂಟ್ ಹ್ಯಾವ್ ಎ ನ್ಯಾಚುರಲ್ ಹೈಯರ್ ಟು ಯುವರ್ ಥ್ರೋನ್ ದೆನ್ ಯುವರ್ ಥ್ರೋನ್ ವಿಲ್ ಬಿ ಅಬ್ಡಿಕ್ಟೆಡ್ ಬೈ ಯಾರು? ಬ್ರಿಟಿಷ್. ಸರಿನಾ? ಬ್ರಿಟಿಷ್ ಏನು ಹೇಳಿದ್ರು ಅಂತಂದರೆ ನಿಮ್ಗೆ ಏನಾದರೂ ನ್ಯಾಚುರಲ್ ಹೇರ್ ಸ್ವಂತ ಮಕ್ಕಳಿಲ್ಲ ಅಂತಂದರೆ ನೀವು ಪರ್ಟಿಕ್ಯುಲರ್ ಕಿಂಗ್ಡಮ್ನ ರೂಲ್ ಮಾಡೋಕ್ಕಾಗಲ್ಲ, ಅದ್ರ ಬದಲಿ ಆ ಕಿಂಗ್ಡಮ್ನ ನಾವು ತೊಗೊಂಡು ನಾವು ರೂಲ್ ಮಾಡ್ತೀವಿ ಅಂತ ಬ್ರಿಟಿಷ್ ಹೇಳ್ತಿರ್ತಾರೆ. ಇವೆರಡನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ಅಂದರೆ ಇದನ್ನು ಲಾರ್ಡ್ ವೆಲ್ಲೆಸ್ಲಿ ಫೇಮಸ್ ಮಾಡಿದ್ರೆ ಲಾರ್ಡ್ ವೆಲ್ಲೆಸ್ಲಿ. ಇದನ್ನು ಎಲ್ರಿಗೂ ಗೊತ್ತಿದೆ ಲಾರ್ಡ್ ಡಾಲ್ಹೌಸಿ. ಓಕೆ, ಇವೆರಡು ಪಾಲಿಸೀಸ್ನ ಏನಾದ್ರು ಅಪ್ಲೈ ಮಾಡಿ ಇಂಡಿಯನ್ ಮೇನ್ ಇಂಪಾರ್ಟೆಂಟ್ ಟೆರಿಟರಿನ ಅಕ್ವೈರ್ ಮಾಡ್ಕೊಂಡಿದ್ರು. ಬಟ್ ದ ಕ್ಯೂರಿಯಸ್ ಕೇಸ್ ವಿತ್ ಅವಧ್ ಈಸ್ ಅವಧ್ ಹ್ಯಾಡ್ ಆಲ್ರೆಡಿ ಸೈನ್ಡ್ ಸಬ್ಸಿಡರಿ ಅಲವೆನ್ಸ್ ವಿತ್ ದ ಬ್ರಿಟಿಷ್ ಆ್ಯಂಡ್ ಅವಧ್ ವಾಸ್ ನಾಟ್ ಅಪ್ಲಿಕೇಬಲ್ ಫಾರ್ ಡಾಕ್ಟ್ರಿನ್ ಆಫ್ ಲೆಪ್ಸೆ. ಯಾಕಂತಂದರೆ ಬೇಗಮ್ ಹಜರತ್ ಮಹಲ್ ಹ್ಯಾಡ್ ಅ ನ್ಯಾಚುರಲ್ ಹೈಯರ್ ಫಾರ್ ಹರ್ ಟೆರಿಟರಿ ಆರ್ ಹರ್ ಥ್ರೋನ್. ನ್ಯಾಚುರಲ್ ಹೈಯರ್ ಇದ್ದರು. ಡಿಸ್ಪೈಟ್ ಆಲ್ ದಿಸ್ ಕಂಡೀಷನ್ಸ್ ಬ್ರಿಟಿಷ್ ಏನು ಮಾಡಿದ್ರು ಅಂತಂದರೆ ಆನ್ ದ ಗ್ರೌಂಡ್ ಆಫ್ ಮಿಸ್ಗವರ್ನೆನ್ಸ್. ಸರಿನಾ? ಆನ್ ದ ಗ್ರೌಂಡ್ ಆಫ್ ಮಿಸ್ಗವರ್ನೆನ್ಸ್. ಸೊ ಇದೊಂದು ಹೊಸ ವರ್ಡ್ ಹುಡ್ಕೊಂಬಂದರು. ನೀವು ನಿಮ್ಮ ಸಬ್ಜೆಕ್ಟ್ಸ್ ಅಂತಂದರೆ ಪ್ರಜೆಗಳನ್ನು ನೀಟಾಗಿ ಗವರ್ನ್ ಮಾಡ್ತಾ ಇಲ್ಲ. ಸೊ ದ ಪ್ರಜೆಗಳು ನಿಮ್ದು ಲೈಕ್ ಸಿಟಿಸನ್ಸ್ ಆಫ್ ಅವಧ್ ಕಿಂಗ್ಡಮ್ ವಾಂಟ್ ಟು ಬಿ ರೂಲ್ಡ್ ಬೈ ಬ್ರಿಟಿಷ್. ಆ ಥರ ರೀಸನ್ ಹೇಳಿ ಅದನ್ನು ಅನೆಕ್ಸ್ ಮಾಡ್ಕೋತಾರೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಎನ್ ಎಕ್ಸಾಂಪಲ್ ಆಫ್ ನೇಕೆಡ್ ಇಂಪೀರಿಯಲಿಸಮ್. ಸರಿನಾ? ಸೊ ಇಟ್ ಈಸ್ ನಥಿಂಗ್ ಬಟ್ ಎಕ್ಸಾಂಪಲ್ ಆಫ್ ನೇಕೆಡ್ ಇಂಪೀರಿಯಲಿಸಮ್ ಆಫ್ ಬ್ರಿಟಿಷ್. ಸೊ ಆ್ಯಸ್ ಯು ಕ್ಯಾನ್ ಸಿ ಇಟ್ ವಾಸ್ ವೆರಿ ಅನ್ಫೇರ್. ಅದಕ್ಕೋಸ್ಕರ ಅವಧ್ ಕಿಂಗ್ಡಮಲ್ಲಿರುವಂಥ ಜನ ಎಲ್ಲರೂ ತುಂಬ ಸಿಟ್ಟಿಗೆ ಇದ್ದಿದ್ರು ಬಿಕಾಸ್ ಆಫ್ ದಿಸ್ ಅನೆಕ್ಸೇಷನ್. ಅದರಲ್ಲಿ ಒಬ್ಬರು ಮಂಗಲ್ ಪಾಂಡೆ ಕೂಡ. ಮೂವಿಂಗ್ ಆನ್, ಇನ್ಸ್ಪೈಟ್ ಆಫ್ ದಿಸ್ ಅವಧ್ ವಾಸ್ annexed on February 1856 which was greatly resented by the people because people wanted to be ruled by the Begums of Awadh whereas British annexed the kingdom. And then Awadh was a region that supplied large number of soldiers of war. ಸರಿನಾ? ಮೋಸ್ಟ್ ಆಫ್ ದ ಬ್ರಿಟಿಷ್ ಆರ್ಮಿಯಲ್ಲಿ ಸಿಪಾಯ್ಸ್ ಯಾರಿದ್ರು ಅಂದರೆ ದೇ ಕೇಮ್ ಫ್ರಮ್ ದ ಅವಧ್ ಟೆರಿಟರಿ. ಆ್ಯಂಡ್ ದೆನ್ ದೇರ್ ವೇರ್ 75,000 soldiers from Awadh and almost every agricultural family in the kingdom had a representative in the army. ಸರಿನಾ? ಅದಕ್ಕೋಸ್ಕರ ಅವಧ್ ರೀಜನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿತ್ತು ಬಿಕಾಸ್ ಎವ್ರಿ ಫ್ಯಾಮಿಲಿ ಹ್ಯಾಡ್ ಸೆಂಟ್ ಅ ರೆಪ್ರೆಸೆಂಟೇಟಿವ್ ಟು ದ ಆರ್ಮಿ. ಆ್ಯಂಡ್ ದೆನ್ ವಾಟ್ ಎವರ್ ಹ್ಯಾಪನ್ ಇನ್ ಅವಧ್ ವಾಸ್ ದ ಇಮ್ಮಿಡಿಯೇಟ್ ಕನ್ಸರ್ನ್ ಫಾರ್ ದ ಸಿಪಾಯಿ. ಓಕೆ, because though they were serving the army of British, they originally belonged to the kingdom of Awadh. Adukoskara they had a sentiment towards Awadh. When the Awadh was annexed, it like dealt a huge blow to the sentiments of sepoys in the Indian army. And then ಇದಾದ್ಮೇಲೆ ಏನಾಗುತ್ತಂದ್ರೆ ಓಕೆ, ಸೊ ಮಂಗಲ್ ಪಾಂಡೆ ಅವರಲ್ಲಿ ಲೈಕ್ ರೈಸ್ ಆಫ್ ರಿಸರ್ವ್ಮೆಂಟ್. ಇಟ್ ಈಸ್ ಆಬ್ವಿಯಸ್ ಬಿಕಾಸ್ ಯಾವುದು ಅಪ್ಲೈ ಆಗ್ತಿಲ್ಲ, ಡಾಕ್ಟ್ರಿನ್ ಆಫ್ ಲೆಪ್ಸೆ ಅಪ್ಲೈ ಆಗ್ತಿಲ್ಲ, ಅದ್ರ ಜೊತೆ ಸಬ್ಸಿಡರಿ ಅಲಯನ್ಸ್ನ ಅಪ್ಲೈ ಆಗ್ತಿಲ್ಲ. ಆದ್ರೂ ಯು ಆರ್ ಗೋಯಿಂಗ್ ಟು ಅನೆಕ್ಸ್ ದ ಕಿಂಗ್ಡಮ್ ಜಸ್ಟ್ ಫಾರ್ ದ ರೀಸನ್ ಆಫ್ ಮಿಸ್ ಗವರ್ನೆನ್ಸ್ ಅಂತ ಹೇಳಿದ್ರೆ ರಿಸನ್ಮೆಂಟ್ ಜಾಸ್ತಿ ಆಗ್ತೈತೆ. ಅದಕ್ಕೋಸ್ಕರ ದ ಡಿಪೋಸಿಷನ್ ಆಫ್ ದ ನವಾಬ್ ಆ್ಯಂಡ್ ದ ಕಾನ್ಫಿಸ್ಕೇಷನ್ ಆಫ್ ದ ವಿಲೇಜಸ್ ಆಫ್ ತಾಲೂಕ್ದಾರ್ಸ್. ಸರಿನಾ? ತಾಲೂಕ್ದಾರ್ಸ್ ಅಂದರೆ ಪ್ರೆಸೆಂಟೇಜ್ ಜಮೀನ್ದಾರ್ಸ್ ಥರ ತಾಲೂಕ್ದಾರ್ಸ್ ಇದ್ರು. ಅವ್ರ ವಿಲೇಜಸ್ನ ಬ್ರಿಟಿಷರು ಅನೆಕ್ಸ್ ಮಾಡ್ಕೊಂಡ್ರು. ಅದಕ್ಕೋಸ್ಕರ ಅಂಡರ್ ದ ರೆವಿನ್ಯೂ ಸೆಟಲ್ಮೆಂಟ್ ಆ್ಯಕ್ಟ್ ಆಫ್ 1856 ಕಾಸ್ ದ ಔಟ್ರೇಜ್. ಫಸ್ಟ್ ಒಂದು ಕಿಂಗ್ಡಮ್ನ ಅನೆಕ್ಸ್ ಮಾಡ್ಕೊಂಡ್ರು, ಅದ್ರ ಜೊತೆ ಲ್ಯಾಂಡ್ ರೆವಿನ್ಯೂ ಸೆಟಲ್ಮೆಂಟ್ ಆ್ಯಕ್ಟ್ ಆಫ್ 1856 ಜೊತೆಗೆ ವಿಲೇಜಸ್ ಆಫ್ ದೀಸ್ ತಾಲೂಕ್ದಾರ್ಸ್ ಅದನ್ನು ಕೂಡ ಅನೆಕ್ಸ್ ಮಾಡ್ಕೊಂಡ್ರು. ದೆನ್ ಸಮ್ 14,000 ಪೆಟಿಷನ್ಸ್ ವೇರ್ ರಿಸೀವ್ಡ್ ಫ್ರಮ್ ದ ಸಿಪಾಯ್ಸ್ ಅಬೌಟ್ ದ ಹಾರ್ಡ್ಶಿಪ್ ದೇ ಫೇಸ್ಡ್ ಆನ್ ದ ಅಕೌಂಟ್ ಆಫ್ ರೆವಿನ್ಯೂ ಸಿಸ್ಟಮ್. ಸೊ ದೇ ಸೈಡ್ ಲೈಕ್ ಸಿಪಾಯ್ಸ್ ಎಲ್ಲ ಪೆಟಿಷನ್ ಬರೆದ್ರು, ನೀವು ಮಾಡ್ತಿರೋಂಥ ರೆವಿನ್ಯೂ ಸಿಸ್ಟಮಿಂದ ನಮಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರು ಕೂಡ ಅವ್ರು ಏನೋದಕ್ಕೆ ಕಿವಿ ಕೊಡಲಿಲ್ಲ. ಓಕೆ, ದಿಸ್ ಇಸ್ outrightly rejected by the British government. And then Mangal Pandey represented the discontent that the misery of British rule had brought upon the peasant families. ಸರಿನಾ? ಏನಂತಂದರೆ ಡಿಸ್ಕಂಟೆಂಟ್ ಜಾಸ್ತಿ ಆಗ್ತಾ ಇತ್ತಲ್ಲ, ಅದರೊಂದು ಫೇಸ್ ಆಗಿ ಮಂಗಲ್ ಪಾಂಡೆ ಹೊರಗಡೆ ಬಂದರು. ಓಕೆ, ಹಿ ಎಮರ್ಜ್ ಆಸ್ ಅ ಫೇಸ್ ಆಫ್ ದಿಸ್ ಡಿಸ್ಕಂಟೆಂಟ್ ವಿಚ್ ವಾಸ್ ಡೆವಲಪಿಂಗ್ ಇನ್ ದ ಪೆಸೆಂಟ್ ಫ್ಯಾಮಿಲೀಸ್. ಆ್ಯಂಡ್ ದೆನ್ ಫ್ಲ್ಯಾಶ್ ಪಾಯಿಂಟ್ ಆ್ಯಂಡ್ ದ ಮ್ಯೂಟಿನಿ. ಏನಾಯ್ತಂದರೆ ಮಂಗಲ್ ಪಾಂಡೆ ಅವರು ಈಸ್ ಕನ್ಸಿಡರ್ಡ್ ಆಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ದ 1857 ರಿವೋಲ್ಟ್. ಯಾಕೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕರೀತಾರೆ ಅಂದರೆ
you will see here. Mangal Pandey was stationed at Barakpur, presently Calcutta, where he became involved in a significant event that would later known as Sepoy Mutiny of 1857. Sarina? So British call this as Sepoy Mutiny. We call this as First War of Independence. Some call as 1857 revolt. So different name is there because of different perspective of different people. So he refused to use the newly introduced Enfield rifle. Enfield rifle ಅಂತಂದರೆ ಆ ಗನ್ನಲ್ಲಿ ಬುಲೆಟ್ಸ್ ಯೂಸ್ ಮಾಡೋಕ್ಕಿತ್ತಲ್ಲ, ಬುಲೆಟ್ಸ್ ಜೊತೆಗೆ ಕಾರ್ಟ್ರಿಜ್ ಅಂತ ಇರುತ್ತೆ. ಆ ಕಾರ್ಟ್ರಿಜ್ನ ಬಾಯಿಲೇ ತೆಗಿಬೇಕಾಗಿತ್ತು. ಒಂದು ಏನಂತಂದರೆ ಒಂದು ಸುದ್ದಿ ಹಬ್ಬಿತ್ತು ಏನಂತಂದರೆ ದ ಕಾರ್ಟ್ರಿಜ್ ವಾಸ್ ಮೇಡ್ ಅಪ್ ಆಫ್ ಎನಿಮಲ್ ಫ್ಯಾಟ್, ಎಸ್ಪೆಷಲಿ ಆಫ್ ಎನಿಮಲ್ ಯಾವುದು ಅಂತಂದರೆ ಬೀಫ್ ಆ್ಯಂಡ್ ಪಾರ್ಕ್. ಓಕೆ, ಯು ಕ್ಯಾನ್ ಸಿ ಹಿಯರ್ ಬೀಫ್ ಅಂತಂದರೆ ಹಸು, ವಿಚ್ ಈಸ್ ವೆರಿ ಆನರೇಬಲ್ ಫಾರ್ ಹಿಂದೂಸ್, whereas pork is disgusted by the ಮುಸ್ಲಿಮ್ಸ್. ಸರಿನಾ? ಸೊ ಎರಡನ್ನೂ ಕೂಡ ಯೂಸ್ ಮಾಡ್ಕೊಂಡು ಕಾರ್ಟೇಜ್ನ ಮಾಡಿದ್ರಂತ ಸುದ್ದಿ ಹಬ್ಬಿತ್ತು. ಅದನ್ನು ಬಾಯಿಂದ ತೆಗಿಬೇಕಂತಂದರೆ ಆಬ್ವಿಯಸ್ಲಿ ಬೋತ್ ಹಿಂದೂ ಆ್ಯಂಡ್ ಮುಸ್ಲಿಮ್ ಸಿಪಾಯ್ಸ್ ಇನ್ ದ ಆರ್ಮಿ ರಿಸೆಂಟೆಡ್ ದಿಸ್. ಅವ್ರು ರಿಜೆಕ್ಟ್ ಮಾಡಿದ್ರು, ನಾವು ಮಾಡೋದಿಲ್ಲ ಅಂತೇಳಿ. ಅವಾಗ ಏನು ಮಾಡಂತಾರೆ, ದಿಸ್ ವಾಸ್ ವ್ಯೂಡ್ ಬೈ ದ ಸೋಲ್ಜರ್ಸ್ ಆಸ್ ಅ ಡೈರೆಕ್ಟ್ ಅಸಾಲ್ಟ್ ಆನ್ ದಿ ರಿಲಿಜಿಯಸ್ ಬಿಲೀಫ್ಸ್. ಏನಂತಂದರೆ ಯು ಆರ್ ಅಸಾಲ್ಟಿಂಗ್ ಅವರ್ ರಿಲಿಜಿಯಸ್ ಬಿಲೀಫ್ಸ್. ಅವರ್ ರಿಲಿಜಿಯಸ್ ಬಿಲೀಫ್ ಈಸ್ ದಟ್ ದ ಕೌಸ್ is a honorable animal or it is the god in many Hindus, whereas pork is discussed by Muslims. If you take the name of pork while they are eating, they will stop eating and they will walk out of the dinner. ಅಷ್ಟೊಂದು ಡಿಸ್ಕಸ್ ಮಾಡಿರ್ತಾರೆ. ಅವೆರಡು ಯೂಸ್ ಮಾಡ್ಕೊಂಡು ಮಾಡಿದ್ರು ಅಂದರೆ ಆಬ್ವಿಯಸ್ಲಿ ದ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಆಫ್ ದೀಸ್ ಸಿಪಾಯ್ಸ್ ವರ್ ಹರ್ಟ್. ಅದಕ್ಕೋಸ್ಕರ ದೇ ಸ್ಟಾರ್ಟೆಡ್ ರಿಜೆಕ್ಟಿಂಗ್ ದ ಕಾರ್ಟೇಜಸ್. ಬಟ್ ಏನಾಯ್ತು ಅಂತಂದರೆ ಮಂಗಲ್ ಪಾಂಡೆನ ಅವ್ರು ಏನು ಮಾಡಿದ್ರು ಅಂತಂದರೆ ಇನ್ಸ್ಟೆಡ್ ಆಫ್ ರೆಸ್ಪೆಕ್ಟಿಂಗ್ ದ ರಿಲಿಜಿಯಸ್ ಸೆಂಟಿಮೆಂಟ್ಸ್ ದೇ ಸ್ಟಾರ್ಟೆಡ್ ಅಪೋಸಿಂಗ್ ದಿಸ್. ಯಾರು ಬ್ರಿಟಿಷರು ಅಪೋಸ್ ಮಾಡಿದ್ರು. ಅದಕ್ಕೋಸ್ಕರ ಮಂಗಲ್ ಪಾಂಡೆ ಮಾಡಿದ್ರೆ ಮಂಗಲ್ ಪಾಂಡೆ ಏನು ಮಾಡಿದ್ರು ಅಂತಂದರೆ ಅದೇ ಗನ್ ತಗೊಂಡು ಹಿ ಶಾಟ್ ಅಟ್ 2 people, ಕೊಲೋನಲ್ ಹರ್ರೆ ಆ್ಯಂಡ್ ಲೆಫ್ಟಿನೆಂಟ್ ಬಾಗ್ ಅಂತ. ಅವರಿಬ್ಬರ ಮೇಲೆ ಗನ್ನ ಶಾಟ್ ಮಾಡಿದ್ರು. ಶೂಟ್ ಮಾಡಿದ್ದಕ್ಕೆ ದೇ ಕನ್ಸಿಡರ್ ಬ್ರಿಟಿಷ್ ಇದನ್ನ ಏನು ಮಾಡಿದ್ರು ಅಂತಾರೆ ಮ್ಯೂಟಿನಿ ಅಂತ ಕನ್ಸಿಡರ್ ಮಾಡಿದರು. ಮ್ಯೂಟಿನಿ ಅಂತ ಕನ್ಸಿಡರ್ ಮಾಡಿ ಯಾರನ್ನ ಮಂಗಲ್ ಪಾಂಡೆ ಅವ್ರನ್ನ ಹ್ಯಾಂಗ್ ಮಾಡಿದರು. ಹ್ಯಾಂಗ್ ಮಾಡಿದ ಡೇಟ್ ಅಂದರೆ April 8, 1857. ಇವ್ರನ್ನ ಹ್ಯಾಂಗ್ ಮಾಡಿದ ಮೇಲೆ ಇವರು 34th ನೇಟಿವ್ ಇನ್ಫೆಂಟ್ರಿ ಬಿಲಾಂಗ್ ಮಾಡಿದ್ರ. ಸೊ ಆಫ್ಟರ್ ದ ಡೆತ್ ಆಫ್ ಮಂಗಲ್ ಪಾಂಡೆ ದ ರೆಸ್ಟ್ ಆಫ್ ದ ನೇಟಿವ್ ಇನ್ಫೆಂಟ್ರಿ ಅಂದರೆ ಆರ್ಮಿಯಲ್ಲಿ ಒಂದು ಭಾಗ, ಅದು ಚಿಕ್ಕದಂತ ತುಕಡೆ, ಅವ್ರು ಏನು ಮಾಡಿದ್ರೆ ದೇ ಸ್ಟಾರ್ಟೆಡ್ ರಿವೋಲ್ಟಿಂಗ್. ಓಕೆ, ದೇ ಸ್ಟಾರ್ಟೆಡ್ ರಿವೋಲ್ಟಿಂಗ್. ಗನ್ ತಗೊಂಡು ಫೈರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಯಾರ ಮೇಲೆ? ಬ್ರಿಟಿಷ್ ಆಫೀಸರ್ಸ್ ಮೇಲೆ ಫೈರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಅಗೇನ್ ಇಟ್ ಲೆಡ್ ಟು ಸೀರೀಸ್ ಆಫ್ events ವಿಚ್ ವಾಸ್ ಲೇಟರ್ ಫೇಮಸ್ಲಿ ನೋನ್ ಆಸ್ 1987 ರಿವೋಲ್ಟ್. ಓಕೆ, ಸೊ ಪ್ರೆಸೆಂಟ್ ನ್ಯೂಸ್ ಇಷ್ಟೇ, ಮಂಗಲ್ ಪಾಂಡೆ ಅವರು ಇದಾಗಿತ್ತಂತ. ಬಟ್ ಇಟ್ ಗಿವ್ಸ್ ಅಸ್ ಅ ಚಾನ್ಸ್ ಟು ಲುಕ್ ಇನ್ ಟು ಅದರ್ ಇಂಪಾರ್ಟೆಂಟ್ ಇವೆಂಟ್, ದಟ್ ಈಸ್ 1857 ರಿವೋಲ್ಟ್. ಓಕೆ, ಸೊ 1857 ರಿವೋಲ್ಟಲ್ಲಿ ಫಸ್ಟ್ ವಾಟ್ ಯು ಹ್ಯಾವ್ ಟು ಸಿ ಇಸ್ what is 1857 revolt ಅಂತ ನೋಡ್ಬೋದು. we already seen what is 1857 revolt and then we have to see the reasons. ಯಾವುದಾದ್ರೂ ಒಂದು ಟಾಪಿಕ್ ಇರಲಿ, how you have to study ಅಂದರೆ ಯಾವುದೇ ಒಂದು ಟಾಪಿಕ್ ಇರಲಿ, ಸಪೋಸ್ ದಿಸ್ ಈಸ್ 1857 revolt, ಸರಿನಾ? ಇನ್ UPSC you have to have a holistic knowledge about a particular topic. ಯಾವ ಥರ ಅಂದರೆ 1857 revolt ಆಯಿತು. ಫಸ್ಟ್ ಈಸ್ ರೀಸನ್ಸ್, ದಟ್ ಈಸ್ why, ಯಾಕಾಯಿತು ಅಂತ. ಆ್ಯಂಡ್ ದೆನ್ ವಿ ಹ್ಯಾವ್ ಟು ಲರ್ನ್ ಇಟ್ಸ್ ಇಂಪ್ಯಾಕ್ಟ್ಸ್. ಓಕೆ, ಆರ್ ಬಿಫೋರ್ ದಿಸ್ ಯು ಹ್ಯಾವ್ ಟು ಲರ್ನ್ ಹೂ ಆರ್ ದ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ timeline ಆರ್ events, important events in the 1857 revolt, and then the outcome of the revolt, whether it was a failure or whether it was a success. And after that, what are the impacts? Okay, and then nature of the revolt. Okay, for Indians this revolt represents something else, for British the revolt represents something else. Okay, so idnella we have to study this. So moving on, first we will study the 1857 revolt. It is considered one of the most significant chapters in the history of Indian freedom struggle. So first we have to study the reasons. We have to study the reasons. So ee reasons na you can study in different ways. First thing is the reasons based on the
different sects, that is economical, political, socio-religious, administrative and external. And other type ಯಾವ ಥರ ಕಲಿಬೋದು ಅಂತಂದರೆ ದೇರ್ ಆರ್ ವೆರೈಟಿ ಆಫ್ ಪಾರ್ಟಿಸಿಪೆಂಟ್ಸ್. ಆ ಪಾರ್ಟಿಸಿಪೆಂಟ್ಸ್ ಈ ರಿವೋಲ್ಟಲ್ಲಿ ಇನ್ವಾಲ್ವ್ ಆಗೋದಕ್ಕೆ ರೀಸನ್ಸ್ ಏನೇನಿದ್ವು ಅಂತ. ಓಕೆ, ದ ಇಂಪಾರ್ಟೆಂಟ್ ಪಾರ್ಟಿಸಿಪೆಂಟ್ಸ್ ವೇರ್ ಕಿಂಗ್ಸ್, ದಟ್ ಪ್ರಿನ್ಸಸ್ ಚರ್ಚ್ ಬಿಲಾಂಗ್ ಆಗಿದ್ದ ಕಿಂಗ್ಸ್ ಆಗಿರಲಿ, ಪೆಸೆಂಟ್ಸ್ ಆ್ಯಂಡ್ ಆರ್ಟಿಸನ್ಸ್, ಆರ್ಥೋಡಾಕ್ಸ್ ಇಂಡಿಯನ್ಸ್, ಜಮೀನ್ದಾರ್ಸ್ ಆ್ಯಂಡ್ ಸಿಪಾಯ್ಸ್. ಓಕೆ, ಸೊ ಫಾರ್ ದೀಸ್ ಡಿಫ್ರೆಂಟ್ ರೀಸನ್ಸ್ ಇರುತ್ತೆ. ಯು ಹ್ಯಾವ್ ಟು ಸಿ ವಾಟ್ ಆರ್ ದ reasons behind different sectors of the or sections of the society. First thing is we will study economic reasons. Okay, economic reasons ಏನಂತಂದ್ರೆ first and foremost thing is British land revenue policy. Okay, land revenue policy, it was very tyrannical. ಏನಂತಂದ್ರೆ tyrannical and exploitative. ಓಕೆ, ಎಕ್ಸ್ಪ್ಲಾಯ್ಟೇಟಿವ್ ಇತ್ತು. ಯಾವ ಥರ ಅಂತಂದರೆ ಲ್ಯಾಂಡ್ ಮೇಲೆ ಲ್ಯಾಂಡ್ ಟ್ಯಾಕ್ಸ್ ಆಗಲಿ ರೆವಿನ್ಯೂ ಆಗಲಿ ಎಕ್ಸಾರ್ಬಿಟೆಂಟ್ ಪ್ರೈಸ್ನ ಅಪ್ಲೈ ಮಾಡ್ತಾಯಿದ್ರು. ಓಕೆ, ಅದ್ರ ಜೊತೆ ದೇರ್ ವಾಸ್ ಲೈಕ್ ಥ್ರೆಟ್ ಆಫ್ ಇಂಟರ್ಮೀಡಿಯೇಟ್ಸ್ ಸಚ್ ಆಸ್ ಜಮೀನ್ದಾರ್ಸ್. ಓಕೆ, ಜಮೀನ್ದಾರ್ಸ್, ತಾಲೂಕ್ದಾರ್ಸ್ ಅವರೆಲ್ಲ ಇಂಟರ್ಮೀಡಿಯೇಟ್ಸ್ ಆಗಿದ್ರು. ನಾಟ್ ದಟ್ ಆಲ್ ದ ಜಮೀನ್ದಾರ್ಸ್ ವೇರ್ ಎಕ್ಸ್ಪ್ಲಾಯ್ಟೇಟಿವ್, ಬಟ್ ಮೋಸ್ಟ್ ಆಫ್ ದ ಜಮೀನ್ದಾರ್ಸ್ ವೇರ್ ಎಕ್ಸ್ಪ್ಲಾಯ್ಟೇಟಿವ್ ಇನ್ ದ ನೇಚರ್. ಏನಂತಂದರೆ ಇದು ಬ್ರಿಟಿಷ್ ಆದರೆ ಇಲ್ಲಿ ಪೆಸೆಂಟ್ಸ್, ಇವ್ರ ಮಧ್ಯೆ ಜಮೀನ್ದಾರ್ಸ್ ಇರ್ತಿದ್ರು. ಸೊ ಬ್ರಿಟಿಷ್ ಯಾವುದೋ ಒಂದು ರೇಟ್ ಹೇಳಿದ್ರು ಅಂತಂದರೆ ಆಫ್ ದಟ್ 1/11% ಜಮೀನ್ದಾರ್ಸ್ ಇಟ್ಕೊಂಡು ರೆಸ್ಟ್ ಆಫ್ ದ 10/11% ಬ್ರಿಟಿಷರಿಗೆ ಕೊಡಬೇಕಾಗಿತ್ತು. ಸೊ ಅದಕ್ಕೆ ಮಾಡ್ತಿದ್ರೆ ಬ್ರಿಟಿಷ್ ಅವರು ಜಮೀನ್ದಾರ್ಸ್ ತಮ್ಮ ಮಾರ್ಜಿನ್ ಜಾಸ್ತಿ ಮಾಡೋಕ್ಕೋಸ್ಕರ ಜಾಸ್ತಿ ಕೇಳ್ತಾ ಇದ್ರು ಪೆಸೆಂಟ್ಸಿಂದ. ಅದಕ್ಕೋಸ್ಕರ ಪೆಸೆಂಟ್ಸ್ ವೇರ್ ಎಕ್ಸ್ಪ್ಲಾಯ್ಟೆಡ್ ಹೆವಿಲಿ ಬೈ ದ ಲ್ಯಾಂಡ್ ರೆವಿನ್ಯೂ ಪಾಲಿಸಿ. ಅದ್ರ ಜೊತೆಗೆ ಬ್ರಿಟಿಷ್ ಇಂಟ್ರೊಡಕ್ಷನ್ ಆಫ್ ರೈಲ್ವೇಸ್. ಇದರಿಂದ ಏನಂತಂದರೆ ನಾರ್ಮಲಿ ಇಂಟ್ರೊಡಕ್ಷನ್ ಆಫ್ ರೈಲ್ವೇಸ್ ಲೀಡ್ಸ್ ಟು ಡೆವಲಪ್ಮೆಂಟ್ ಅಲ್ಲ. ಸೊ ಡೆವಲಪ್ಮೆಂಟ್, ಇಟ್ ನಾರ್ಮಲಿ ಲೀಡ್ಸ್ ಟು ಡೆವಲಪ್ಮೆಂಟ್. ಬಟ್ ದ ಮೇನ್ ರೀಸನ್ ಬಿಹೈಂಡ್ ಇಂಟ್ರೊಡಕ್ಷನ್ ಆಫ್ ರೈಲ್ವೇಸ್ ಇನ್ ಇಂಡಿಯಾ ಏನಂತಂದರೆ ಡೆವಲಪ್ಮೆಂಟಿಗಲ್ಲ, ಬಟ್ ಟು ಫೆಸಿಲಿಟೇಟ್ ದ ಮೂಮೆಂಟ್ ಆಫ್ ಯಾವರು ಬ್ರಿಟಿಷ್ ಆರ್ಮಿ, ಫೆಸಿಲಿಟೇಟ್ ದ ಮೂಮೆಂಟ್ ಆಫ್ ಬ್ರಿಟಿಷ್ ಆರ್ಮಿ ಆ್ಯಂಡ್ ಲೇಟರ್ ಬ್ರಿಟಿಷ್ ಗೂಡ್ಸ್. ಓಕೆ, ಸೊ ವಿ ನೋ ಬ್ರಿಟಿಷ್ ಹಿಸ್ಟರಿಯಲ್ಲಿ ನೋಡಿದರೆ ಬ್ರಿಟಿಷ್ ಇಂಡಿಯಾಕ್ಕೆ ಬಂದಿದ್ದೇವೆ ಅಂತಂದರೆ ಮೇನ್ ರೀಸನ್ ಟ್ರೇಡ್ಗೆ. ಸೊ ಫ್ರಮ್ ಟ್ರೇಡಿಂದ ಕಾಂಕ್ವೆಸ್ಟ್ ಸ್ಟಾರ್ಟ್ ಆಯಿತು, ಕಾಂಕ್ವೆಸ್ಟ್ ಸ್ಟಾರ್ಟಿಂದ ರೂಲ್ ಸ್ಟಾರ್ಟ್ ಆಯಿತು. ಓಕೆ, ಅದೇ ರೀತಿ ಇನಿಷಿಯಲಿ ಏನಾಗ್ತಿತ್ತು ಅಂದರೆ ರೈಲ್ವೇಸ್ ಬರೋಕ್ಕಿಂತ ಮುಂಚೆ ಏನಾಗ್ತಂದರೆ ವಿಲೇಜಸ್ಸಲ್ಲಿರುವಂಥ ಪೆಸೆಂಟ್ಸ್ ಇದ್ರಲ್ಲ, ದೇ ಆರ್ ಲಾರ್ಜ್ಲಿ ಅನ್ಹಾರ್ಮ್ಡ್ ಬೈ ದ ಪಾಲಿಸೀಸ್ ಆಫ್ ಬ್ರಿಟಿಷ್. ಓಕೆ, ಯಾಕೆಂತಂದರೆ ಬ್ರಿಟಿಷರು ಏನಾದರೂ ಗೂಡ್ಸ್ ತೊಗೊಂಬಂದರೆ ಮೇನ್ ಟೌನ್ಶಿಪ್ ಇರುತ್ತಲ್ಲ, ಎಲ್ಲ ಸೆಟಲ್ಮೆಂಟ್ಸ್ ಇರುತ್ತೆ, ಅಲ್ಲಷ್ಟೇ ತೊಗೊಂಡು ಮಾರ್ತಾಯಿದ್ರು. ಓಕೆ, ಸೊ ವಿಲೇಜಸ್ಸಲ್ಲಿರುವಂಥ ಆರ್ಟಿಸನ್ಸ್ ಅವರೆಲ್ಲ ಸೇಫ್ ಆಗಿದ್ರು. ಬಟ್ ಬಿಕಾಸ್ ಆಫ್ ದ ಇಂಟ್ರೊಡಕ್ಷನ್ ಆಫ್ ರೈಲ್ವೇಸ್, ಈ ರೈಲ್ವೇಸಿಂದ ಬ್ರಿಟಿಷ್ ಗೂಡ್ಸ್ ವಿಚ್ ವೇರ್ ಚೀಪರ್ ಕಂಪೇರ್ಡ್ ಟು ಇಂಡಿಯನ್ ಗೂಡ್ಸ್, ಓಕೆ, ವಿಚ್ ವೇರ್ ಚೀಪರ್ ಕಂಪೇರ್ಡ್ ಟು ಇಂಡಿಯನ್ ಗೂಡ್ಸ್ ಸ್ಟಾರ್ಟೆಡ್ ಮೂವಿಂಗ್ ಟು ವೇರಿಯಸ್ ಪಾರ್ಟ್ಸ್ ಆಫ್ ಇಂಡಿಯಾ ಇನ್ಕ್ಲೂಡಿಂಗ್ ಸ್ಮಾಲ್ ವಿಲೇಜಸ್. ಅವಾಗ ಏನಾಯ್ತು ಅಂದರೆ ಆಬ್ವಿಯಸ್ಲಿ ದ ಆರ್ಟಿಸನ್ಸ್ ಲಾಸ್ ದೇರ್ ಜಾಬ್ಸ್. ಓಕೆ, ಸೊ ದೇ ಬಿಕೇಮ್ ಪಾಪರ್ಡ್. Okay, these are certain economic reasons. Other ಜೊತೆಗೆ we can also say that economically forced cultivation ಆಗಲಿ, for example indigo cultivation. Indigo cultivation ಏನಂತಂದರೆ so certain part of the land which belong to peasants, they are forced to cultivate indigo, ವಿಚ್ ವಾಸ್ ವೆರಿ ಫೇಮಸ್ ಫಾರ್ ಮೇಕಿಂಗ್ ಡೈಸ್. ಅಂದರೆ ಪೇಂಟ್ ಮಾಡೋದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಲೈಕ್ ಇಂಗ್ರೀಡಿಯೆಂಟ್ ಆಗಿತ್ತು. ಅದಕ್ಕೋಸ್ಕರ ಇಂಡಿಗೋನ ಫೋರ್ಸಾಗಿ ಕಲ್ಟಿವೇಟ್ ಮಾಡ್ತಾಯಿದ್ರು. ಅದ್ರ ಜೊತೆ ಇದರದ್ದು ಇನ್ನೊಂದು ಸೈಡ್ ಎಫೆಕ್ಟ್ ಅಂತಂದರೆ ಫುಡ್ ಸೆಕ್ಯೂರಿಟಿ ಕಡಿಮೆ ಆಯಿತು. ಓಕೆ, ಇನ್ಸ್ಟೆಡ್ ಆಫ್ ಗ್ರೋಯಿಂಗ್ ಸ್ಟೇಪಲ್ ಫುಡ್ ಸಚ್ ಎಸ್ ರೈಟ್ ಆ್ಯಂಡ್ ವೀಟ್, ದೇ ಆರ್ ಫೋರ್ಸ್ ಟು ಗ್ರೋ ಇಂಡಿಗೋ. ಈ ಫುಡ್ ಸೆಕ್ಯೂರಿಟಿ ಕಡಿಮೆ ಆಗಿ ಇದರಿಂದ ಮೆನಿ ಆಫ್ ದ ರೀಜನ್ಸಲ್ಲಿ ಏನಂತಾರೆ ಫೆಮೆನ್ಸ್ ಕ್ರಿಯೇಟ್ ಆಗಿತ್ತು. ಫೆಮೆನ್ಸ್ ಅಂದರೆ ಊಟ ಮಾಡೋದಕ್ಕೆ ಆಹಾರ ಇಲ್ದಂಗೆ ಸಾಯ್ತಾರಲ್ಲ, ಅದಕ್ಕೆ ಫೆಮೆನ್ ಅಂತ ಕರೀತಾರೆ. ಮೆನಿ ಆಫ್ ದ ರೀಜನ್ಸ್, ಬೆಂಗಾಳಲ್ಲಿ ಫೆಮೆನ್ಸ್ ಆಯಿತು, ಆಂಧ್ರ ಪ್ರದೇಶದಲ್ಲಿ ಫೆಮೆನ್ಸ್ ಆಗಿತ್ತು, ಆಗ್ರಾದಲ್ಲಿ ಫೆಮೆನ್ ಆಗಿತ್ತು, ಈ ಥರ ಮೆನಿ ರೀಜನ್ಸಲ್ಲಿ ಫೆಮೆನ್ಸ್ ಆಗಿತ್ತು. ದೀಸ್ ಆರ್ ಸರ್ಟನ್ ಎಕನಾಮಿಕ್ ರೀಸನ್ಸ್ ಆಯಿತು. ದೆನ್ ವಿ ವಿಲ್ ಸಿ ದ ವೇರಿಯಸ್ ಪೊಲಿಟಿಕಲ್ ರೀಸನ್ಸ್. ಪೊಲಿಟಿಕಲ್ ರೀಸನ್ಸಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಬ್ರಿಟಿಷ್ ಎಕ್ಸ್ಪ್ಲಾಯ್ಟೇಟಿವ್ ಪಾಲಿಸೀಸ್.
ಓಕೆ, ಇದರಲ್ಲಿ ಮೇನ್ ಎರಡು ಇಂಪಾರ್ಟೆಂಟ್ ಅಂದರೆ ಅದೇ ಸಬ್ಸಿಡರಿ ಅಲಯನ್ಸ್ ಆ್ಯಂಡ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಸರಿನಾ? ಎಲ್ಲೋ ಇದ್ದವರು ಇಂಡಿಯಾದಲ್ಲಿ ಬಂದು ಅವ್ರದ್ದೇ ರೂಲ್ಸ್ ತೊಗೊಂಬಂದು ನೀವು ಈ ರೂಲ್ಸ್ನ ಫಾಲೋ ಮಾಡಿಲ್ಲ ಅಂದರೆ ನಿಮ್ಮ ಕಿಂಗ್ಡಮ್ನ ನಾವು ತಗೋತೀವಿ ಅಂತ. ಸೊ ಇಟ್ ವಾಸ್ ಹೈಲಿ ಎಕ್ಸ್ಪ್ಲೋಟೇಟಿವ್ ಆ್ಯಂಡ್ ಹೈಲಿ ಟಿರಾನಿಕಲ್. ಸರಿನಾ? ಎಕ್ಸ್ಪ್ಲೋಟೇಟಿವ್ ಪಾಲಿಸೀಸ್ ಆಫ್ ಬ್ರಿಟಿಷ್. ಅಗೇನ್ ಆಮೇಲೆ ಇವರು ಹೆವಿಲಿ ಇನ್ವಾಲ್ಡ್ ಇನ್ ವಾರ್ಸ್ ಆ್ಯಂಡ್ ಅಗೇನ್ ಥ್ರೂ ವಾರ್ಸ್ ದೇ ರಿಸಲ್ಟೆಡ್ ಇನ್ ಕಾಂಕ್ವೆಸ್ಟ್ ಆಫ್ ಮೆನಿ ಆಫ್ ದ ರೀಜನ್ಸ್ ಸಚ್ ಆಸ್ ಪಂಜಾಬ್ ಆಗಲಿ, ಮೈಸೂರು ಆಗಲಿ, ಮರಾಠ ಕಿಂಗ್ಡಮ್ ಆಗಲಿ and Bengal. These were certain kingdoms which were annexed by British through the wars. So these are some of the political reasons. And then idadmele socio-religious reasons. Socio-religious reason alli antandre they didn't respect the orthodoxy feelings or socio-religious sentiments of Indians. Okay, for example, like Indian sepoys. Okay, Indian sepoys ಗೆ they were made to leave the country and travel through sea. Okay, travel over oceans. This traveling over oceans is considered as a taboo by Hindus. Taboo ಅಂದ್ರೆ ಏನಂತಂದ್ರೆ ಕೆಟ್ಟದ್ದು, ಒಂಥರ ಅರಿಷ್ಟವಾದಂಥದ್ದು ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ದೇ ಆರ್ ಮೇಡ್ ಟು ಟ್ರಾವೆಲ್ ಓವರ್ ಓಷನ್ಸ್. ಅಗೇನ್ ಇಂಡಿಯನ್ ಸಿಪಾಯ್ಸ್ಗೆ at every corners there were Christian missionaries. Okay, Christian missionaries present ಇದ್ರು. ಇವ್ರು ಏನು ಮಾಡ್ತಿದ್ರು ಅಂತಂದರೆ they are forcing Indian sepoys to convert to Christianity. Christianity by nature is a proselytizing religion. Proselytizing ಅಂದರೆ ಕನ್ವರ್ಟ್ ಮಾಡ್ತಿರುತ್ತೆ ಬೇರೆ ರೀಜನ್ಸ್ ಲೈಕ್ ರಿಲಿಜನ್ಸ್ ಅವ್ರನ್ನ. ಸೊ ಇವರು ಫೋರ್ಸ್ ಮಾಡ್ತಿದ್ರು ಇಂಡಿಯನ್ ಸಿಪಾಯ್ಸ್ಗೆ. ಅದ್ರ ಜೊತೆಗೆ ಬ್ರಿಟಿಷ್ ಲಾಸ್ ಆ್ಯಂಡ್ ಆ್ಯಕ್ಟ್ಸ್, ಎಕ್ಸಾಂಪಲ್ ಅಂತಂದರೆ ರಿಲಿಜಿಯಸ್ ಡಿಸೆಬಿಲಿಟೀಸ್ ಆ್ಯಕ್ಟ್, ಸತಿ ಅಬಾಲಿಷನ್ ಆ್ಯಕ್ಟ್, ಸ್ಲೇವರಿ ಅಬಾಲಿಷನ್ ಆ್ಯಕ್ಟ್, ಕ್ಯಾಸ್ಟ್ ಡಿಸೆಬಿಲಿಟೀಸ್ ಆ್ಯಕ್ಟ್, ಇವೆಲ್ಲ ಸಮ್ ಆಫ್ ದ ಇಂಪಾರ್ಟೆಂಟ್ ಸೋಷಿಯೋ ರಿಲಿಜಿಯಸ್ ಪಾಲಿಸೀಸ್ ಬ್ರಾಟ್ ಬೈ ಬ್ರಿಟಿಷ್. ದೀಸ್ ವೇರ್ ವೆರಿ ಪ್ರೋಗ್ರೆಸಿವ್ ಇನ್ ನೇಚರ್, ತುಂಬ ಪ್ರೋಗ್ರೆಸಿವ್ ನೇಚರ್ ಇದೆ. ಬಟ್ ಇಂಡಿಯನ್ ಸೊಸೈಟಿ at that time was not progressive in their nature. So they felt that these are some of the ways through which British are trying to harm Indian customs. ಈ ಥರ ಫೀಲ್ ಮಾಡಿದ್ರು ಇಂಡಿಯನ್ ಆರ್ಥೋಡಾಕ್ಸ್ ಹಿಂದೂಸ್. ಅದಕ್ಕೋಸ್ಕರ they also started resenting British. So these are some of the reasons which are socio-religious in nature. Okay, along with this one, then we are going to see administrative reasons. Administrative ಏನಂತಂದರೆ ಬ್ರಿಟಿಷ್ ಆಫೀಸರ್ಸ್ were highly corrupt. Okay, highly corrupt in nature. ಸೊ ಫಾರ್ ಎನಿ ಟ್ರೇಡ್, ಏನಾದರೂ ಟ್ರೇಡ್ ಮಾಡ್ಬೇಕಿತ್ತಂದರೆ ಸೊ ಲಂಚ ತಗೊಳ್ಳೋದಾಗಲಿ, ಬ್ರೈಬರಿ ತಗೊಳ್ಳೋದಾಗಲಿ, ಸೊ ಅದರಲ್ಲಿ ಹೆವಿಲಿ ಇನ್ವಾಲ್ವ್ ಆಗಿದ್ರು ಬ್ರಿಟಿಷರ್ಸ್. ಇದರಿಂದ ನಾಟ್ ಜಸ್ಟ್ ಇಂಡಿಯನ್ಸ್ ಬಟ್ ಆಲ್ಸೋ ಬ್ರಿಟಿಷ್ ಕಂಪನಿ ವಾಸ್ ಆಲ್ಸೋ ಗೆಟಿಂಗ್ ಎಕ್ಸ್ಪ್ಲಾಯ್ಟೆಡ್. ಓಕೆ, ಸೊ ದೀಸ್ ಬ್ರಿಟಿಷ್ ಆಫೀಷಿಯಲ್ಸ್ ಏನು ಮಾಡ್ತಿದ್ರು ಅಂತಂದರೆ ತಮ್ಮ ಓನ್ ಗೇನ್ಸಿಗೋಸ್ಕರ ಹೆಚ್ಚಿಗೆ ಬ್ರೈಬರಿ ಅಥವಾ ಸಾಲ ಅಂತೀವಿ ನೋಡಿ, ಹೆಚ್ಚಿಗೆ ಬ್ರೈಬರಿ ಇಲ್ಲಾಂತಂದ್ರೆ ಲಂಚ ತಗೋತಿದ್ರು. ಲಂಚ ತಗೊಂಡು ಏನು ಮಾಡ್ತಾರೆ ಅಂತಂದರೆ ಇದರಿಂದ ಇಂಡಿಯನ್ ಲೋಕಲ್ಸ್ಗೂ ಸಹಿತ ಲಾಸ್ ಆಗ್ತಾ ಇತ್ತು, ಅದ್ರ ಜೊತೆಗೆ ಬ್ರಿಟಿಷ್ ಕಂಪನೀಸ್ ಕೂಡ ಲಾಸ್ ಆಗ್ತಾ ಇತ್ತು. ಗೇನ್ ಯಾರಿಗೆ ಅಂತಂದರೆ ದಿಸ್ ಕರಪ್ಟ್ ಆಫೀಷಿಯಲ್ಸ್. ಓಕೆ, ಸೊ ದೀಸ್ ಆರ್ ಸಮ್ reasons for the like event of 1857 revolt. ಸೊ ಇದು ಎಕನಾಮಿಕಲ್, ಪೊಲಿಟಿಕಲ್, ಸೋಷಿಯಲ್ ರಿಲಿಜಿಯಸ್, ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಎಕ್ಸ್ಟರ್ನಲ್ ರೀಸನ್ಸ್ ಆದಂತಂದರೆ ಪಾರ್ಟಿಸಿಪೆಂಟ್ಸ್ ಪ್ರಕಾರ ಯೋಚನೆ ಮಾಡಿದರೆ ಕಿಂಗ್ಸ್ ಮತ್ತು ಪ್ರಿನ್ಸ್ಲಿ ಸ್ಟೇಟ್ಸಲ್ಲಿರುವಂಥ ಕಿಂಗ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದರು. ರೀಸನ್ಸ್ ಏನಂತಂದರೆ ಫಾರ್ ಎಕ್ಸಾಂಪಲ್, ಇದಕ್ಕೆ ಒಂದು ಎಕ್ಸಾಂಪಲ್ ಏನಂತಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಓಕೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರು ಯಾಕೆ ಇನ್ವಾಲ್ವ್ ಆಗಿದ್ರು ಅಂದರೆ ಅಂಡರ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸಲ್ಲಿ ಅವರಿಗೆ ನ್ಯಾಚುರಲ್ ಹೇರ್ ಇದ್ದಿಲ್ಲ ಅಂಥೇಳಿ, ಮಕ್ಕಳು ಇದ್ದಿಲ್ಲ ಅಂಥೇಳಿ ಅವ್ರ ಕಿಂಗ್ಡಮ್ನ ಅನೆಕ್ಸ್ ಮಾಡ್ಕೊಂಡ್ರು. ಸೊ ಇಟ್ ಈಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಟು ಇನ್ವಾಲ್ವ್ ಇನ್ ದ ಮೂವ್ಮೆಂಟ್. ಅದೇ ರೀತಿ ನಾನಾ ಸಾಹೇಬ್ ಯಾರು ಅಂತಂದರೆ ಹಿ ವಾಸ್ ಅ ಕಿಂಗ್ ಆಫ್ ಮರಾಠ ಎಂಪೈರ್. ಅವರು ಕೂಡ ಅಂಡರ್ ದ ಡಾಕ್ಟರ್ ಆಫ್ ಲ್ಯಾಬ್ಸೆ ದೇರ್ ಕಿಂಗ್ಡಮ್ನ ಅನೆಕ್ಸ್ ಮಾಡ್ಕೊಂಡು ಅವ್ರನ್ನ ಪೆನ್ಷನರ್ ಆಗಿ ಅವಧ್ಗೆ ಕಳಿಸಿದ್ರು. ಓಕೆ, ಅದರ್ ರೀಸನ್ಸ್ ಏನಂದರೆ ಜಸ್ಟ್ ವಿ ಡಿಸ್ಕಸ್ ಅವಧ್ ರೀಜನಲ್ಲಿ ಬೇಸ್ಡ್ ಆನ್ ದ ಪೆಟಿ ರೀಸನ್ಸ್ ಸಚ್ ಆಸ್ ಮಿಸ್ ಗವರ್ನೆನ್ಸ್ ಆ ಕಂಪ್ಲೀಟ್ ಕಿಂಗ್ಡಮ್ನೇ ಅನೆಕ್ಸ್ ಮಾಡ್ಕೊಂಡಿದ್ರು. ಸೊ ದೀಸ್ ಆರ್ ಸಮ್ ರೀಸನ್ಸ್
ಫಾರ್ ದ ಪಾರ್ಟಿಸಿಪೇಷನ್ ಆಫ್ ಯಾರು ಕಿಂಗ್ಸ್ ಬಿಲಾಂಗಿಂಗ್ ಟು ಪ್ರಿನ್ಸ್ಲಿ ಸ್ಟೇಟ್ಸ್. ಅದ್ರ ಜೊತೆಗೆ ಸೊ ರೀಸನ್ಸ್ ಫಾರ್ ದ ಪಾರ್ಟಿಸಿಪೇಷನ್ ಆಫ್ ಪೆಸೆಂಟ್ಸ್ ಆ್ಯಂಡ್ ಆರ್ಟಿಷನ್ಸ್ ಅಂದರೆ ದಿಸ್ ಈಸ್ ಅಗೇನ್ ಎಕನಾಮಿಕಲ್. ಸೊ ಓವರ್ಲ್ಯಾಪ್ ಆಗುತ್ತೆ. ಸೊ ರೀಸನ್ಸ್ ಫಾರ್ ದ ಪಾರ್ಟಿಸಿಪೇಷನ್ ಆಫ್ ಪೆಸೆಂಟ್ಸ್ ಆ್ಯಂಡ್ ಆರ್ಟಿಷನ್ಸ್ ಅಂದರೆ ಎಕನಾಮಿಕಲ್ ರೀಸನ್ಸ್. ಟ್ಯಾಕ್ಸೇಷನ್ ಹೈ ಆಗಿತ್ತು, ಅದ್ರ ಜೊತೆ ಬ್ರಿಟಿಷ್ ಗೂಡ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು, ಅದರಿಂದ ಆರ್ಟಿಸನ್ಸ್ ತಮ್ಮ ಜಾಬ್ ಕಳ್ಕೊಂಡ್ರು. ಸೊ ಇಲ್ಲಿ ಅಗೇನ್ ಕಿಂಗ್ಸ್ ಆ್ಯಂಡ್ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಅವ್ರದ್ದು ಪೊಲಿಟಿಕಲ್ ರೀಸನ್ಸ್ ಆಗುತ್ತೆ. ಓಕೆ, ಸೊ ಯು ಕ್ಯಾನ್ ಇಂಟರ್ಕನೆಕ್ಟ್ ದಿಸ್. ಆ್ಯಂಡ್ ಆರ್ಥೋಡಾಕ್ಸ್ ಇಂಡಿಯನ್ಸ್ ಏನಂತಂದರೆ ಸೊ ಸೋಷಿಯಲ್ ರಿಲಿಜಿಯಸ್ ಕಂಡೀಷನ್ಸ್ನ ಸೋಷಿಯೋ ರಿಲಿಜಿಯಸ್ ಸೆಂಟಿಮೆಂಟ್ಸ್ನ ಹಾರ್ಮ್ ಮಾಡ್ತಾ ಇದ್ರು ಅಂತ. ದೆನ್ ಜಮೀನ್ದಾರ್ಸ್ ಏನಂತಂದರೆ ನಾನು ಹೇಳಿದ್ನಲ್ಲ, ಇವರು ಇಂಟರ್ಮೀಡಿಯರೀಸ್. ಯಾರ ಮಧ್ಯೆ ಇಂಟರ್ಮೀಡಿಯರೀಸ್? ಮತ್ತು ಬ್ರಿಟಿಷ್ ಮತ್ತು ಫಾರ್ಮರ್ಸ್ ಮಧ್ಯೆ ಇಂಟರ್ಮೀಡಿಯರೀಸ್ ಆಗಿದ್ದರು, ಪೆಸೆಂಟ್ಸ್ ಮಧ್ಯೆ ಇಂಟರ್ಮೀಡಿಯರೀಸ್ ಆಗಿದ್ದರು. ಬ್ರಿಟಿಷ್ ಅವ್ರಿಗೆ ಪ್ರತಿ ಫಾರ್ಮರ್ ಹತ್ರ ಹೋಗಿ ಟ್ಯಾಕ್ಸೇಷನ್ನ ಅಥವಾ ಲ್ಯಾಂಡ್ ರೆವಿನ್ಯೂನ ತಗೊಳಕ್ಕೆ ಆಗ್ತಾ ಇರ್ತಿದ್ದಿಲ್ಲ. ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಅವ್ರನ್ನ ಜಮೀನ್ದಾರ್ಸ್ನ ಮಾಡಿ ಅವ್ರ ಥ್ರೂ ಟ್ಯಾಕ್ಸ್ ತಗೋತಾ ಇದ್ರು, ಲ್ಯಾಂಡ್ ರೆವಿನ್ಯೂ ತಗೋತಿದ್ರು. ಬಟ್ ಹಂಗಂತ ಎಲ್ಲ ಜಮೀನ್ದಾರ್ಸು ಎಕ್ಸ್ಪ್ಲಾಯ್ಟೇಟಿವ್ ಇದ್ದಿಲ್ಲ. ಕೆಲವೊಂದು ಜಮೀನ್ದಾರ್ಸು ದೇ ವೇರ್ ಇನ್ ಕಾರ್ಡಿಯಲ್ ರಿಲೇಷನ್ಶಿಪ್ ವಿತ್ ಪೆಸೆಂಟ್ಸ್. ಅವ್ರು ಏನು ಮಾಡಿದ್ರು ಅಂತಂದರೆ, ಯಾರ್ಯಾರು ಪೆಸೆಂಟ್ಸ್ ಏನಾದರೂ ಲ್ಯಾಂಡ್ ರೆವಿನ್ಯೂನ ಪೇ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅವಾಗ ಇವರು ಕೂಡ ಪೇ ಮಾಡ್ತಾ ಇದ್ದಿಲ್ಲ. ಅದಕ್ಕೆ ಬ್ರಿಟಿಷ್ ಏನು ಮಾಡ್ತಿದ್ರೆ, ಇನ್ಸ್ಟೆಡ್ ಆಫ್ ಗೆಟ್ಟಿಂಗ್ ದ ಲ್ಯಾಂಡ್ ರೆವಿನ್ಯೂ ಫ್ರಮ್ ಪೆಸೆಂಟ್ಸ್ ಆ್ಯಂಡ್ ಜಮೀನ್ದಾರ್ಸ್, ದೇ ಸ್ಟಾರ್ಟೆಡ್ ಅನೆಕ್ಸಿಂಗ್ ದ ವಿಲೇಜಸ್ ಬಿಲಾಂಗಿಂಗ್ ಟು ದಿ ಜಮೀನ್ದಾರ್ಸ್ ಆ್ಯಂಡ್ ತಾಲೂಕ್ದಾರ್ಸ್. ಹೇಳಿದ್ನಲ್ಲ, ಅವಾದಲ್ಲಿ ಲ್ಯಾಂಡ್ಸ್ ರೆವಿನ್ಯೂ ಸೆಟಲ್ಮೆಂಟ್ ಆ್ಯಕ್ಟ್ ಆಫ್ 1856 ಅವ್ರ ಲ್ಯಾಂಡ್ ಎಲ್ಲನೂ ಕಾನ್ಫಿಸ್ಕೇಟ್ ಮಾಡ್ಕೊಂಡ್ರು. ಸೊ ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಯಾರು? ಕುನ್ವರ್ ಸಿಂಗ್. ಓಕೆ, ಸೊ ಎಕ್ಸಾಂಪಲ್ ಆಫ್ ಕುನ್ವರ್ ಸಿಂಗ್ ಹೂ ವಾಸ್ ಫ್ರಮ್ ಬಿಹಾರ್. ಸರಿನಾ? ಸೊ ಕುನ್ವರ್ ಸಿಂಗ್ ಆಫ್ ಜಗದೀಶ್ಪುರ್ ಅಂತ ಕರೀತಾರೆ. ಜಗದೀಶ್ಪುರಲ್ಲಿ ಕುನ್ವರ್ ಸಿಂಗ್ ಅಂತ ಇದ್ದಾರೆ. ಹಿ ವಾಸ್ ಅ ಗ್ರೇಟ್ ಜಮೀನ್ದಾರ್. ಬಿಕಾಸ್ ಆಫ್ ಕಾನ್ಫಿಸ್ಕೇಷನ್ ಆಫ್ ಹಿಸ್ ವಿಲೇಜಸ್ ಹಿ ಆಲ್ಸೋ ಇನ್ವಾಲ್ಡ್ ಇನ್ ದ 1857 ರಿವೋಲ್ಟ್. ಅದ್ರ ಜೊತೆಗೆ ಸಿಪಾಯ್ಸ್. ಸೊ ಪರ್ಟಿಕ್ಯುಲರ್ ಆಗಿ ಮೇನ್ ರೀಸನ್ ಇದಕ್ಕೆ ಸಿಪಾಯ್ ರಿವೋಲ್ಟ್ ಯಾಕೆ ಅಂತ ಕರೀತಾರೆ ಅಂದರೆ, ಮೋಸ್ಟ್ ಆಫ್ ದ ಪಾರ್ಟಿಸಿಪೆಂಟ್ಸ್ ಬಿಲಾಂಗ್ ಟು ಸಿಪಾಯ್ಸ್. ಸೊ ಸಿಪಾಯ್ಸ್ ಅವ್ರದ್ದು ಸಪ್ರೇಟಾಗಿ ಅವ್ರದ್ದೇ ಸ್ಟಡಿ ಮಾಡ್ಬೇಕಂತಂದರೆ ಮೇನ್ಲಿ ಡಿಸ್ಕ್ರಿಮಿನೇಷನ್ ಇತ್ತು ಅವ್ರಿಗೆ. ಓಕೆ, ಡಿಸ್ಕ್ರಿಮಿನೇಷನ್, ದಿ ಹ್ಯಾಡ್ ಟು ಫೇಸ್ ಡಿಸ್ಕ್ರಿಮಿನೇಷನ್ ಇನ್ ಪೇ. ಅಂದರೆ ಅವ್ರಿಗೆ ಕೊಡ್ತಿರೋಂಥ ಸ್ಯಾಲ್ರಿ ಕಂಪೇರ್ ಟು ಬ್ರಿಟಿಷ್ ಆರ್ ಯುರೋಪಿಯನ್ ಸೋಲ್ಜರ್ಸ್ ಕಡಿಮೆ ಇತ್ತು. ಅದ್ರ ಜೊತೆಗೆ ಫುಡ್ಡಲ್ಲೂ ಕೂಡ ಲೋ ಕ್ವಾಲಿಟಿ ಫುಡ್ ಇರ್ತಿತ್ತು. ಅದ್ರ ಜೊತೆಗೆ ಪ್ರಮೋಷನ್, ಇವರಿಗೆ ಪ್ರಮೋಷನ್ ಎಲ್ಲ ಕೊಡ್ತಾ ಇದ್ದಿಲ್ಲ. ದೇ ಆರ್ ಜಸ್ಟ್ ರೆಸ್ಟ್ರಿಕ್ಟೆಡ್ ಟು ಲೋ ಲೆವೆಲ್ ಆಫೀಸರ್ಸ್. ದಿಸ್ ಈಸ್ ಡಿಸ್ಕ್ರಿಮಿನೇಷನ್ ಇನ್ ಪೇ, ಫುಡ್ ಆ್ಯಂಡ್ ಪ್ರಮೋಷನ್. ಅದ್ರ ಜೊತೆಗೆ ರಿಲಿಜಿಯಸ್ ಸೆಂಟಿಮೆಂಟ್ಸ್. ಆ್ಯಸ್ ಐ ಸೆಡ್ ಬಿಫೋರ್, ದೇ ಆರ್ ಮೇಡ್ ಟು ಟ್ರಾವೆಲ್ ಓವರ್ ದ ಓಷನ್ಸ್ ಆ್ಯಂಡ್ ದೆನ್ ಕ್ರಿಶ್ಚಿಯನ್ ಮಿಷನರೀಸ್. ಆ್ಯಂಡ್ ದೆನ್ ಇಮ್ಮಿಡಿಯೇಟ್ ರೀಸನ್ ಅಂತಂದರೆ ಅದೇ ಎನ್ಫೀಲ್ಡ್ ರೈಫಲ್ಸ್ cartridge was made up of both beef and pork. Sarina? So now we understood the reasons behind 1857 revolt. Now ಇವಾಗ ಏನು ಮಾಡ್ಬೇಕಂದ್ರೆ, ಮೂವ್ಮೆಂಟ್ ಯಾವ ಥರ ಸ್ಟಾರ್ಟ್ ಆಯಿತು, ಯಾವ ರೀತಿ ಇಟ್ ಕ್ಯಾರಿಡ್ ಆನ್ ಅಂತ. ಓಕೆ, ಸೊ ಲೈಕ್ ಟೈಮ್ ಲೈನ್ ಬಾರ್ ಇವೆಂಟ್ಸ್ ಅಂತ ನೋಡೋಣ. ಸೊ ಈವೆಂಟ್ಸಲ್ಲಿ ಇಂಪಾರ್ಟೆಂಟ್ ಏನಂತಂದರೆ, ಅಗೇನ್ ಇಟ್ ಆಲ್ ಸ್ಟಾರ್ಟೆಡ್ ವಿತ್ ಮಂಗಲ್ ಪಾಂಡೆ. ಏನಾಯ್ತು ಅಂತಂದರೆ, ಸೊ ಇಟ್ ಸ್ಟಾರ್ಟೆಡ್ ವಿತ್ ಮಂಗಲ್ ಪಾಂಡೆ ಹೂ ಬಿಲಾಂಗ್ ಟು 34th ನೇಟಿವ್ ಇನ್ಫೆಂಟ್ರಿ ಸ್ಟೇಷನ್ಡ್ ಎಟ್ ಬರಕ್ಪುರ್ ಇನ್ ಕಲ್ಕತ್ತಾ. ಸೊ ಏನಂತಂದರೆ ಅವರು ರಿಜೆಕ್ಟ್ ಮಾಡಿದರು ಫಾರ್ ಯೂಸಿಂಗ್ ದ ಎನ್ಫೀಲ್ಡ್ ರೈಫಲ್ಸ್. ಸೊ ಇವರು ರಿಜೆಕ್ಟ್ ಮಾಡಿ ಪ್ರೊಟೆಸ್ಟ್ ಮಾಡಿದ ಮೇಲೆ ಇವ್ರನ್ನ ಕೆಲಸದಿಂದ ತೆಗೆದಾಕಿದ್ರು. ಅವಾಗ ಇವ್ರು ಏನು ಮಾಡಿದ್ರು ಅಂತಂದರೆ, ಲೆಫ್ಟಿನೆಂಟ್ ಬಾಗ್ ಮತ್ತು ಕಾಲೋನಲ್ ಹರ್ರಿ ಅಂತ ಇದ್ರು. ಸೊ ಇವ್ರ ಮೇಲೆ ಫೈರ್ ಮಾಡಿದರು. ಅದಕ್ಕೋಸ್ಕರ ಇವ್ರನ್ನ ಹ್ಯಾಂಗ್ ಮಾಡಿದರು. ಸೊ 34th ನೇಟಿವ್ ಇನ್ಫೆಂಟ್ರಿ ಮಾಡಿದ್ರು ಅಂತಂದರೆ ದೇ ಸ್ಟಾರ್ಟೆಡ್ ಪ್ರೊಟೆಸ್ಟಿಂಗ್. ಕಂಪ್ಲೀಟ್ ನೇಟಿವ್ ಇನ್ಫೆಂಟ್ರಿನೇ ಬ್ರಿಟಿಷ್ ಮೇಲೆ ಫೈರ್ ಮಾಡಿ 1857 ರಿವೋಲ್ಟ್ನ ಸ್ಟಾರ್ಟ್ ಮಾಡಿದರು ಅಫಿಷಿಯಲ್ ಆಗಿ. ಇವ್ರು ಏನು ಮಾಡಿದ್ದಾರೆ, ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಸ್ಟಾರ್ಟ್ ಮಾಡಿದ ಮೇಲೆ ದಿಸ್ 34th ನೇಟಿವ್ ಇನ್ಫೆಂಟ್ರಿ ಆ್ಯಂಡ್ ಅದರ್ ಸಿಪಾಯ್ಸ್ ಮೆಟ್ ಇನ್ ಮೀರತ್ತಲ್ಲಿ ಮೀಟ್ ಮಾಡಿದರು. ಮೀರತ್ತಲ್ಲಿ ಮೀಟ್ ಮಾಡಿ ಏನು ಡಿಸೈಡ್ ಮಾಡಿದ್ರು ಅಂತಂದರೆ, ದ ಡಿಸಿಷನ್ಸ್ ವೇರ್, ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಕಿಕ್ ಔಟ್ ಬ್ರಿಟಿಷ್ ಫ್ರಮ್ ಇಂಡಿಯಾ. ಸರಿನಾ? ಫಸ್ಟ್ ಥಿಂಗ್ ಏನಂತಂದರೆ, ನಾವು ಬ್ರಿಟಿಷ್ನ ಇಂಡಿಯಾದಿಂದ ಹೊರಗಟ್ಬೇಕಂತ. ದೆನ್ ವಿ ಹ್ಯಾವ್ ಟು ರೀಇನ್ಸ್ಟೇಟ್ ದ ಗ್ರೇಟ್ ಮುಘಲ್ ಎಂಪೈರ್. ಬ್ರಿಟಿಷ್ ಬರೋದಕ್ಕಿಂತ ಇಂಡಿಯಾದಲ್ಲಿ ಮೇನ್ ಎಂಪೈರ್ ಯಾವುದಿತ್ತು ಅಂದರೆ ಮುಘಲ್ ಎಂಪೈರ್ ಅಲ್ವಾ. ಸೊ ವಿಲ್ ರೀಇನ್ಸ್ಟೇಟ್ ಮುಘಲ್ ಎಂಪೈರ್ ಅಂತ. ದೆನ್
they said that during the 1857 revolt we have to maintain Hindu Muslim unity. Okay, another reason ಏನಂತಂದ್ರೆ another decision ಏನಂತಂದ್ರೆ ಸೊ ಇನ್ನೊಂದು ಡಿಸಿಷನ್ ಏನಂತಂದ್ರೆ ಬಹದ್ದೂರ್ ಶಾ ಜಾಫರ್ ವಾಸ್ ದ ಲಾಸ್ಟ್ ರೂಲರ್ ಆಫ್ ಮುಘಲ್ ಅವ್ರನ್ನ ಕಿಂಗ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರು. ಇವನ್ನ ನಾಮಿನಲ್ ಹೆಡ್ ಆಫ್ 1857 ರಿವೋಲ್ಟ್ ಅಂತ ಕನ್ಸಿಡರ್ ಮಾಡಿದ್ರು. ಸರಿನಾ? ಅದ್ರ ಜೊತೆ ದೆನ್ ವಿ ಹ್ಯಾವ್ ಟು ಸಿ ಇಂಪಾರ್ಟೆಂಟ್ ಲೀಡರ್ಸ್, ಯಾವ ರೀಜನಲ್ಲಿ ಇಂಪಾರ್ಟೆಂಟ್ ಲೀಡರ್ಸ್ ಯಾರ್ಯಾರು ಇದ್ರು ಅಂತ ನೋಡಬೇಕು. ಓಕೆ, ಸೊ ಡೆಲ್ಲಿಯಲ್ಲಿ ಇಟ್ ವಾಸ್ ಲೆಡ್ ಬೈ ಜನರಲ್ ಭಕ್ತ್ ಖಾನ್. ಓಕೆ, ಜನರಲ್ ಭಕ್ತ್ ಖಾನ್, ಹಿ ವಾಸ್ ದ ನಾಮಿನಲ್ ಹೆಡ್, ಲೈಕ್ ಹಿ ವಾಸ್ ದ ರಿಯಲ್ ಹೆಡ್, ಬಟ್ ನಾಮಿನಲ್ ಹೆಡ್ ಯಾರು ಅಂತಂದರೆ ಬಹದ್ದೂರ್ ಶಾ ಜಾಫರ್ ಇದ್ರು. ಸೊ ಭಕ್ತ್ ಖಾನ್ ಸ್ಟಾರ್ಟೆಡ್ ಲೆಡ್ ದ ಮೂವ್ಮೆಂಟ್ ಇನ್ ಡೆಲ್ಲಿ ಆ್ಯಂಡ್ ಇನ್ ಝಾನ್ಸಿ ಇಟ್ ವಾಸ್ ಅಗೇನ್ ಲೆಡ್ ಬೈ ಲಕ್ಷ್ಮೀಬಾಯಿ. ಅವ್ರ ರೀಸನ್ ಹೇಳಿದ್ವಿ ಆಲ್ರೆಡಿ, ಯಾಕೆ ಅಂತಂದರೆ ಬಿಕಾಸ್ ಆಫ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಶಿ ಲಾಸ್ಟ್ ದ ರೀಜನ್ ಹರ್ ಕಿಂಗ್ಡಮ್. ಆ್ಯಂಡ್ ದೆನ್ ಕಾನ್ಪುರಲ್ಲಿ ಇಟ್ ವಾಸ್ ಲೆಡ್ ಬೈ ನಾನಾ ಸಾಹೇಬ್ ಆ್ಯಂಡ್ ಇನ್ ಲಕ್ನೋ ಅಲ್ಲಿ ಇಟ್ ವಾಸ್ ಲೆಡ್ ಬೈ ಹಜರತ್ ಮಹಲ್. ಹಜರತ್ ಮಹಲ್ ಯಾರು ಅಂತಂದರೆ ಶಿ ವಾಸ್ ದ ಬೇಗಮ್ ಆಫ್ ಅವಧ್ ರೀಜನ್. ಮೇನ್ ಇಂಪಾರ್ಟೆಂಟ್ ರೀಜನ್ ಲೈಕ್ ಜಾಸ್ತಿ ಲೈಕ್ ಇನ್ವಾಲ್ವ್ ಆಗಿದ್ದ ರೀಜನ್ ಯಾವುದು ಅಂತಾರೆ ಅವಧ್ ರೀಜನ್, ಬಿಕಾಸ್ 1856 ಅಲ್ಲಿ ಅವ್ರನ್ನ ಅನೆಕ್ಸ್ ಮಾಡಿದ್ರು. ಸೊ ಜಸ್ಟ್ ಅ ಇಯರ್ ಬಿಫೋರ್ ದ ರಿವೋಲ್ಟ್ ದೇರ್ ವಾಸ್ ಅ ಲಾಟ್ ಆಫ್ ರಿಸೆಂಟ್ಮೆಂಟ್ ಬಿಲ್ಡಿಂಗ್ ಅಪ್ ಇನ್ ದಟ್ ಪರ್ಟಿಕ್ಯುಲರ್ ಕಿಂಗ್ಡಮ್. ಅದ್ರ ಜೊತೆಗೆ ಬೇರೆ ಬೇರೆ ಪ್ಲೇಸಲ್ಲಿ ಬಿಹಾರಲ್ಲಿ ಕುನ್ವರ್ ಸಿಂಗ್ ಅವರು, ಇವ್ರು ಯಾರು ಅಂದರೆ ಹೇಳಿದ್ನಲ್ಲ ಜಮೀನ್ದಾರ್. ಸೊ ಜಮೀನ್ದಾರ್ ಆಫ್ ಜಗದೀಶ್ಪುರ್ ಅವ್ರು ಅವರು ಇನ್ವಾಲ್ವ್ ಮಾಡಿದ್ರು. ಆ್ಯಂಡ್ ದೆನ್ ಫೈಜಾಬಾದಲ್ಲಿ ಮೌಲ್ವಿ ಅಹಮದುಲ್ಲಾ ಆ್ಯಂಡ್ ದೆನ್ ಭಗತ್ತಲ್ಲಿ ಶಾ ಮಹಲ್. ಸೊ ಇದರಲ್ಲಿ ಪೆಕ್ಯುಲರ್ ಅಥವಾ ಯುನಿಕ್ ಏನು ನೋಡ್ಬೋದು ಅಂತಂದರೆ, ಸೊ ಡಿಫ್ರೆಂಟ್ ಲೀಡರ್ಸ್ ಬಿಲಾಂಗಿಂಗ್ ಟು ಡಿಫ್ರೆಂಟ್ ರಿಲಿಜಿಯನ್ಸ್. ಸರಿನಾ? ಅವ್ರ ಮಧ್ಯೆ ಕಮ್ಯುನಲ್ ಫೀಲಿಂಗ್ಸ್ ಏನೂ ಇದ್ದಿಲ್ಲ. ಓಕೆ, ದರ್ ಏಮ್ ವಾಸ್ ಓನ್ಲಿ ಟು ಕಿಕ್ ಔಟ್ ದ ಬ್ರಿಟಿಷ್ನ ಕಿಕ್ ಔಟ್ ಮಾಡೋಕೆ, ಅಲ್ಲಿವರೆಗೂ ಹಿಂದೂ ಮುಸ್ಲಿಂ ಯೂನಿಟಿ ಮೇಂಟೈನ್ ಮಾಡೋಕಂತ. ಬಟ್ ವಿ ಆಲ್ ನೋ ದ್ಯಾಟ್ ಮೂಮೆಂಟ್ ವಾಸ್, ಸೊ ವಿ ಸಾ ದ ಲೈಕ್ ಅಂತ ರೀಸನ್ಸ್ ನೋಡಿದ್ವಿ. ಅದ್ರ ಜೊತೆಗೆ ಅದರದ್ದು ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅಂತ ನೋಡಿದ್ವಿ. ಇವಾಗ ನೋಡೋಣ ಏನಾಯ್ತು ಅಂದರೆ, ಸೊ ರಿವೋಲ್ಟ್ ವಾಸ್ ಅಲ್ಟಿಮೇಟ್ಲಿ ಅನ್ಸಕ್ಸಸ್ಫುಲ್. ಓಕೆ, ಅನ್ಸಕ್ಸಸ್ಫುಲ್ ಆರ್ ಫೇಲ್ಯೂರ್ ಅಂತ ಕರೀತಾರೆ. ಯಾಕೆ ಅಂತಂದರೆ, ಫಸ್ಟ್ ಥಿಂಗ್ ಈಸ್ ಯಾವ್ಯಾವ ರೀಜನಲ್ಲಿ ಇಂಪಾರ್ಟೆಂಟ್ ಲೀಡರ್ಸ್ ಇದ್ರಲ್ಲ ಅವ್ರನ್ನ ಡಿಫೀಟ್ ಮಾಡಿದ್ರೆ ಅಂತ ನೋಡೋಣ. ಡೆಲ್ಲಿಯಲ್ಲಿ ಜನರಲ್ ಭಕ್ತ್ ಖಾನ್ನ ಹಿ ವಾಸ್ ಡಿಫೀಟೆಡ್ ಬೈ ಮೇಜರ್ ಜನರಲ್ ಹಡ್ಸನ್. ದೆನ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನ ಜನರಲ್ ಹ್ಯೂರೋಸ್ ಅಂತ ಡಿಫೀಟ್ ಮಾಡಿದರು ವಿತ್ ದ ಹೆಲ್ಪ್ ಆಫ್ ಸಮ್ ಲೋಕಲ್ ಇಂಡಿಯನ್ ಲೀಡರ್ಸ್. ಆ್ಯಂಡ್ ದೆನ್ ಕಾನ್ಪುರ್ ಮತ್ತು ಲಕ್ನೋ ಅಲ್ಲಿ ಇವರಿಬ್ಬರನ್ನು ಡಿಫೀಟ್ ಮಾಡಿದ್ದು ಮೇಜರ್ ಜನರಲ್ ಕ್ಯಾಂಪೆಲ್ ಅಂತ. ಇವರು ಡಿಫೀಟ್ ಮಾಡಿದ ಮೇಲೆ ಬೋತ್ ನಾನಾ ಸಾಹೇಬ್ ಆ್ಯಂಡ್ ಹಜರತ್ ಬೇಗಮ್ ದೇ ಫ್ಲೆಡ್ ಟು ನೇಪಾಲ್. ನಾನಾ ಸಾಹೇಬ್ ಅವರು ಇದು ನೇಪಾಳಿಗೆ ಫ್ಲೆಡ್ ಆದಮೇಲೆ ಆ ಪ್ಲೇಸಲ್ಲಿ ತಾಂತ್ಯಾ ಟೋಪೆ ಅಂತ ಅವರು ಸಹಿತ ಇನ್ವಾಲ್ವ್ ಆಗಿದ್ದರು. ಬಟ್ ಅವ್ರನ್ನೂ ಸಹಿತ ಲೇಟರ್ ಒಂದು 5-4 years ಆದಮೇಲೆ ಅವ್ರನ್ನೂ ಕ್ಯಾಪ್ಚರ್ ಮಾಡಿ ನೇಣಿ ಹಾಕಿದ್ರು. ಆ್ಯಂಡ್ ದೆನ್ ಇನ್ ಬಿಹಾರಲ್ಲಿ ಕುನ್ವರ್ ಸಿಂಗ್ ಇದ್ದರು. ಹಿ ವಾಸ್ ಆಲ್ರೆಡಿ ಅಬೌಟ್ 80+ years. ಹಿ ವಾಸ್ ಓಲ್ಡ್ ಮ್ಯಾನ್ ಬೈ ದ ಟೈಮ್ ಈ ಇನ್ವಾಲ್ಡ್ ಇನ್ ದ ಮೂವ್ಮೆಂಟ್. ಸೊ ಹಿ ವಾಸ್ ಡಿಫೀಟೆಡ್ ಬೈ ವಿಲಿಯಂ ಟೇಲರ್ ಆ್ಯಂಡ್ ವಿನ್ಸೆಂಟೆ. ಅದರ್ಸ್ ಫೈಜ್ಬಾದ್ ಮತ್ತು ಮೌಲ್ವಿ ಅಲ್ಲೆಲ್ಲ ಬೇರೆ ಬೇರೆ ಲೀಡರ್ಸ್ ಅವರು ಡಿಫೀಟ್ ಮಾಡಿದರು. ಸೊ ಡಿಫೀಟ್ ಆದಮೇಲೆ ವಿ ಆಲ್ ನೋ ದ್ಯಾಟ್ ರಿವೋಲ್ಟ್ ವಾಸ್ ಅಲ್ಟಿಮೇಟ್ಲಿ ಅನ್ಸಕ್ಸಸ್ಫುಲ್. ಇವಾಗ ರಿವೋಲ್ಟ್ ಅನ್ಸಕ್ಸಸ್ಫುಲ್ ಆಯ್ತಂದರೆ ಈ ಅನ್ಸಕ್ಸಸ್ಫುಲ್ ಆಗೋದಕ್ಕೆ ರೀಸನ್ಸ್ ಏನಂತ ನೋಡಬೇಕು. ಓಕೆ, ಹೌ ದ ರಿವೋಲ್ಟ್ ವಾಸ್ ಅಲ್ಟಿಮೇಟ್ಲಿ ಅನ್ಸಕ್ಸಸ್ಫುಲ್. ಸೊ ಇಂಪಾರ್ಟೆಂಟ್ ರೀಸನ್ಸ್ ಏನಂತಂದರೆ, ಫಸ್ಟ್ ಥಿಂಗ್ ಈಸ್ ನೇದರ್ ದ ಹೋಲ್ ನೇಷನ್ ನಾರ್ ಹೋಲ್ ಕಂಟ್ರಿ. Participation was from not neither the whole nation nor the whole country. Whole country ಏನಂತಂದರೆ certain kingdoms or regions of India such as Punjab, Madras, Agra, ಇಂಪಾರ್ಟೆಂಟ್ ರೀಜನ್ಸಲ್ಲಿ 1857 ರಿವೋಲ್ಟ್ ಆಗಲೇ ಇಲ್ಲ, ಇನ್ವಾಲ್ವ್ಮೆಂಟ್ ಅಷ್ಟೊಂದು ಬರಲೇ ಇಲ್ಲ. ಓಕೆ, ಸೊ ಜಾಸ್ತಿ ಬಂದಿದ್ದರೆ ಅಲ್ಲಿ ಅವಧಲ್ಲಿ ಬಂತು, ಬಿಹಾರಲ್ಲಿ ಅಲ್ಲಷ್ಟೇ ಅವಧಲ್ಲಿ ಬಂತು. ಇಲ್ಲೆಲ್ಲ ರೀಜನ್ಸಲ್ಲಿ ದೇರ್ ವಾಸ್ ನೋ ಇನ್ವಾಲ್ವ್ಮೆಂಟ್. ಅಗೇನ್ ನೇದರ್ ದ ಹೋಲ್ ನೇಷನ್ ಏನಂತಂದರೆ, ಬೇರೆ ಬೇರೆ ರೀಜನ್ಸ್ ಇದ್ದಂಥ ಕಿಂಗ್ಸ್, ಪ್ರಿನ್ಸ್ಲಿ ಸ್ಟೇಟ್ಸಲ್ಲಿ ಕಿಂಗ್ಸ್ ಇದ್ರಲ್ಲ, ದೋ ಮೋಸ್ಟ್ ಆಫ್ ದ ಕಿಂಗ್ಸ್ ಆರ್ ಮೆನಿ ಕಿಂಗ್ಸ್ ಲೈಕ್ ಸಪೋರ್ಟೆಡ್ ವಿತ್ ದ ಕಾಸ್ ಆಫ್ 1857 ರಿವೋಲ್ಟ್. ದೇರ್ ಆರ್ ಮೆನಿ ಕಿಂಗ್ಸ್ ಹೂ ಸಪೋರ್ಟೆಡ್ ದ ಕಾಸ್ ಆಫ್ ಬ್ರಿಟಿಷ್. ಸರಿನಾ? ಫಾರ್ ಎಕ್ಸಾಂಪಲ್ ನಿಜಾಮ್ ಆಫ್ ಹೈದ್ರಾಬಾದ್ ಇದ್ರಲ್ಲ, ನಿಜಾಮ್ ಆಫ್ ಹೈದ್ರಾಬಾದ್ ಹಿ ವಾಸ್ ಏನಂತೀರ ಚಮಚ ಅಂತಲೇ ಹೇಳ್ಬೋದು. ಹಿ ವಾಸ್ ನಿಜಾಮ್ ಆಫ್ ಹೈದ್ರಾಬಾದ್ ವಾಸ್ ಲೈಕ್ ಡಿವೋಟ್ ಆಫ್ ಬ್ರಿಟಿಷ್ ಕಿಂಗ್ಡಮ್. ಸೊ ಅವರು ಈ ಸಪೋರ್ಟೆಡ್ ಬ್ರಿಟಿಷ್ ಇನ್ ಸಪ್ರೆಸಿಂಗ್ ದ 1857 ರಿವೋಲ್ಟ್. ಅದಕ್ಕೆ ಲಾರ್ಡ್ ಕ್ಯಾನಿಂಗ್ ಏನಂತ ಕರಿತಾನಂದರೆ,
ಲಾರ್ಡ್ ಕ್ಯಾನಿಂಗ್, ಆ ಟೈಮಲ್ಲಿ ಕ್ಯಾನಿಂಗ್ ಇದ್ದ ವೈಸ್ರಾಯ್ ಏನಿದೆ ಲಾರ್ಡ್ ಕ್ಯಾನಿಂಗ್ ಇದ್ದ ಅವ್ರು ಏನಂತಾರೆ, ದ ಪ್ರಿನ್ಸ್ಲಿ ಸ್ಟೇಟ್ಸ್ ಕಿಂಗ್ಸ್ ಬಿಲಾಂಗಿಂಗ್ ಟು ಪ್ರಿನ್ಸ್ಲಿ ಸ್ಟೇಟ್ ಆಕ್ಟೆಡ್ ಆಸ್ ಅ ಬ್ರೇಕ್ ವಾಟರ್ಸ್ ಟು ಫ್ಲಡ್ಸ್. ಓಕೆ, ಬ್ರೇಕ್ ವಾಟರ್ಸ್ ಟು ಫ್ಲಡ್ಸ್. ಓಕೆ, ಅಂದರೆ ನೆರೆ ಬರುವಂಥ ಟೈಮಲ್ಲಿ ದೀಸ್ ಕಿಂಗ್ಸ್ ಆಕ್ಟೆಡ್ ಆಸ್ ಅ ಬ್ರೇಕ್ ವಾಟರ್. ಇವ್ರದ್ದು ಏನಂತಂದರೆ ನಿಜಾಮ್ಸ್ ಅಥವಾ ಬೇರೆ ಬೇರೆ ಕಿಂಗ್ಸ್ ಹೂ ಸಪೋರ್ಟೆಡ್ ಬ್ರಿಟಿಷ್ ಏನಂತಂದರೆ, ಈ ರಿವೋಲ್ಟ್ ಆದಮೇಲೆ ಬ್ರಿಟಿಷ್ ವಿಲ್ ರಿವಾರ್ಡ್ ದೆಮ್, ಏನಾದರೂ ಒಂದು ರೀತಿಯಾದಂಥ ರಿವಾರ್ಡ್ ಕೊಡ್ತಾರೆ ನಮ್ಗೆ ಅಂದ್ಕೊಂಡು ಅವ್ರನ್ನ ಬ್ರಿಟಿಷರು ಸಪೋರ್ಟ್ ಮಾಡಿದರು. ಸೊ ದಿಸ್ ಈಸ್ ಸಮ್ ಒನ್ ಆಫ್ ದ ಫ್ಯೂ ರೀಸನ್ಸ್. ಅದ್ರ ಜೊತೆಗೆ ದೇರ್ ವಾಸ್ ನೋ ಇಂಟೆಲೆಕ್ಚುಯಲ್ ಸಪೋರ್ಟ್. ಓಕೆ, ಇಂಟೆಲೆಕ್ಚುಯಲ್ ಸಪೋರ್ಟ್ ವಾಸ್ ಆಬ್ಸೆಂಟ್. ಯಾಕೆ ಅಂತಂದರೆ these intellectuals, so-called intellectuals are belonging to middle class intelligentsia. They had belief in the rule of British. Belief in the rule of British. ಯಾಕೆಂತಂದರೆ ಬ್ರಿಟಿಷ್ ತಂದಿರುವಂಥ ಪಾಲಿಸೀಸ್ ಸಚ್ ಆಸ್ ಸೋಷಿಯೋ ರಿಲಿಜಿಯಸ್ ಪಾಲಿಸೀಸ್, ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ರಿಲಿಜಿಯಸ್ ಡಿಸೆಬಿಲಿಟೀಸ್ ಆ್ಯಕ್ಟ್ ಅವರೆಲ್ಲ, ದೇ ಬಿಲೀವ್ಡ್ ದೀಸ್ ಪಾಲಿಸೀಸ್ ಆಸ್ ಮೋರ್ ಪ್ರೋಗ್ರೆಸಿವ್. ಏನಾದರೂ ಇಂಟೆಲೆಕ್ಚುಯಲ್ಸ್ ಏನಾದರೂ ಸಿಪಾಯಿ ಸಪೋರ್ಟ್ ಮಾಡಿದಂದರೆ ಸಿಪಾಯಿಸ್ ವಿಲ್ ಗೋ ಬ್ಯಾಕ್ ಟು ದ ಡಾರ್ಕ್ ಏಜಸ್ ಆಫ್ ದ ಮಿಡಿವಲ್ ಟೈಮ್ಸ್. ಓಕೆ, ಡಾರ್ಕ್ ಏಜಸ್ ಮತ್ತೆ ತಗೊಂಡೋಗ್ತಾರೆ ಇಂಡಿಯಾನ ಅಂತ ಇಂಟೆಲೆಕ್ಚುಯಲ್ ಸಪೋರ್ಟ್ ಮಾಡಿಲ್ಲ. ಅದ್ರ ಜೊತೆಗೆ ಮತ್ತೇನು, ಓಕೆ, ಲೀಡರ್ಶಿಪ್. ಓಕೆ, ಸೊ ದಿಸ್ ಲೀಡರ್ಶಿಪ್ ವಾಸ್ ಅನ್ಇನ್ಸ್ಪೈರ್ಡ್ ಬಿಕಾಸ್ ಮೇನ್ ಲೀಡರ್ ಯಾರನ್ನ ಇದು ಮಾಡಿದ್ರೆ ಅಂದರೆ ಬಹದ್ದೂರ್ ಶಾ ಜಾಫರ್. ಅವನೇಂತಂದರೆ ಹಿ ಡಿಡೆಂಟ್ ಹ್ಯಾವ್ ಎನಿ ಬಿಲೀಫ್ ಆರ್ ಎನಿ ಫೇತ್ ಇನ್ ದ ರಿವೋಲ್ಟ್ ಇಟ್ ಸೆಲ್ಫ್. ಆ್ಯಂಡ್ ಅದ್ರ ಜೊತೆಗೆ ದ ಲೀಡರ್ಶಿಪ್ ವಾಸ್ uncoordinated. There was no coordination between these leaders. Their main aim ಏನಂತಂದರೆ ತಮ್ಮ ಕಿಂಗ್ಡಮ್ನ ಬ್ರಿಟಿಷ್ ಕ್ಲಚ್ಚಿಂದ ಬಿಡಿಸ್ಬೇಕಂತ ಮೇನ್ ಏಮ್ ಇಟ್ಕೊಂಡಿದ್ರು ಅಷ್ಟೇ. ಸೊ ಓವರಾಲ್ ಆಗಿ ಇಟ್ ವಾಸ್ ಅನ್ಕೋಆರ್ಡಿನೇಟೆಡ್. ಆ್ಯಂಡ್ ದೆನ್ ಲೀಡರ್ಶಿಪ್ಪಲ್ಲಿ ಮೇನ್ ಲೀಡರ್ಸ್ ಸಚ್ ಆಸ್ ಲಕ್ಷ್ಮೀಬಾಯಿ, ಕುನ್ವರ್ ಸಿಂಗ್, ಇವರೆಲ್ಲ ಇಂಪಾರ್ಟೆಂಟ್ ಮೇನ್ ಲೀಡರ್ಸ್ ಎಲ್ಲ. ಫಸ್ಟ್ ಲೈನ್ ಆಫ್ ಲೀಡರ್ಸ್ ವೆರ್ ವೆರಿ ಇಂಪಾರ್ಟೆಂಟ್, ವೆರಿ ಇನ್ಸ್ಪೈರಿಂಗ್. ಬಟ್ ಸೆಕೆಂಡ್ ಲೈನ್ ಆಫ್ ಲೀಡರ್ಸ್ ಯಾರು ಇದ್ದಿಲ್ಲ, ಅಬ್ಸೆನ್ಸ್ ಇತ್ತು. ವೆರಸ್ ಬ್ರಿಟಿಷಲ್ಲಿ ಮೇನ್ ಲೀಡರ್ಸ್ ಸಚ್ ಆಸ್ ಕ್ಯಾನಿಂಗ್ ಅವರೆಲ್ಲ ಇದ್ರು. ಅದ್ರ ಜೊತೆಗೆ ಕ್ಯಾಂಪೆಲ್ ಆಗಲಿ, ಹ್ಯೂರೋಸ್ ಆಗಲಿ. ಸೊ ದೀಸ್ ಆರ್ ಸೆಕೆಂಡ್ ಲೈನ್ ಆಫ್ ಲೀಡರ್ಸ್. ದೇ ವರ್ ಆಲ್ಸೋ ವೆರಿ ಇನ್ಸ್ಪೈರ್ಡ್ ಆ್ಯಂಡ್ ದೇ ವರ್ coordinated army with them. And their resources, the resources belonging to Indian sepoys who resulted in who participated in 1857 revolt was very low. ಏನಂತಂದರೆ they had very minimum resources. ಏನಂತ ರಿಸೋರ್ಸ್ ಬೇಕಂತಂದರೆ they had to raid ಪೊಲೀಸ್ ಆರ್ಮರೀಸ್ನ ರೇಡ್ ಮಾಡಿ ತಗೋಬೇಕಾಗಿತ್ತು. ಅದಕ್ಕೋಸ್ಕರ some reasons which resulted in the failure of revolt. Okay, so these are the few factors which resulted in the failure of 1857 revolt. Then ಒಂದು ಡಿಬೇಟ್ ಇದೆ ಏನಂತಂದರೆ 1857 revolt. ಓಕೆ, 1857 revolt ಇಂದು ನೇಚರ್ ಏನು ಅಂತ ಡಿಬೇಟ್ ಇದೆ. ಅಬೌಟ್ ನೇಚರ್ ಆಫ್ 1857 revolt ಅಂದರೆ ಫಾರ್ ಇಂಡಿಯನ್ಸ್, ಮೋಸ್ಟ್ ಆಫ್ ದ ಇಂಡಿಯನ್ಸ್, ಎಸ್ಪೆಷಲಿ ಪ್ಯಾಟ್ರಿಯೋಟಿಕ್ ಇಂಡಿಯನ್ಸ್, ದಟ್ ಟೈಮಲ್ಲಿ ನ್ಯಾಷನಲಿಸ್ಟಿಕ್ ಇಂಡಿಯನ್ಸ್ ಏನಂತಂದರೆ ದೇ ವಾಂಟೆಡ್ ಸಮ್ ಇನ್ಸ್ಪಿರೇಷನ್. ಏನಾದರೂ ಒಂದು ಇನ್ಸ್ಪಿರೇಷನ್ ಬೇಕಾಗಿತ್ತು ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್ನ ಮೂವ್ ಮಾಡೋದಕ್ಕೋಸ್ಕರ, ಮುಂದೆ ತಗೊಂಡೋಗೋಕ್ಕೋಸ್ಕರ. ಅದಕ್ಕೆ ಏನು ಮಾಡಿದರೆ ದೇ ಕನ್ಸಿಡರ್ ದಿಸ್ ಆಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಅವ್ರು ಏನಂದರೆ ನ್ಯಾಷನಲಿಸ್ಟಿಕ್ ಇಂಡಿಯನ್ಸ್ ಏನಂತಂದರೆ ದೇ ಕನ್ಸಿಡರ್ ದಿಸ್ ಆಸ್ ಅ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಎಸ್ಪೆಷಲಿ ವಿ ಡಿ ಸಾವರ್ಕರ್, he wrote a book as ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಒಂದು ಬುಕ್ ಬರೆದ್ರು. ಅದೇ ಹೆಸರಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಬುಕ್ ಬರೆದ್ರು. ಸೊ ದಟ್ ಇಟ್ ಸರ್ವ್ಸ್ ಆಸ್ ಅನ್ ಇನ್ಸ್ಪಿರೇಷನ್ ಫಾರ್ ದ ಅಪ್ಕಮಿಂಗ್ ಜನರೇಷನ್ಸ್ ಟು ಫೈಟ್ ಅಗೇನ್ಸ್ಟ್ ಬ್ರಿಟಿಷ್. ಸರಿನಾ? ಬಟ್ ಫಾರ್ ಬ್ರಿಟಿಷರ್ಸ್ ಇಟ್ ವಾಸ್ ನಥಿಂಗ್ ಬಟ್ ಅ ಮ್ಯೂಟಿನಿ. ಮ್ಯೂಟಿನಿ ಅಂದರೆ ಏನಂತಂದರೆ ಒಬ್ಬರು ಹೈಯರ್ ಅಫಿಷಿಯಲ್ಸ್ ಇರ್ತಾರೆ, ಕೆಳಗಡೆ ವರ್ಕರ್ಸ್ ಇರ್ತಾರೆ, ಲೋವರ್ ವರ್ಕರ್ಸ್. ಸೊ ಮ್ಯೂಟಿನಿ ಇಸ್ ನಥಿಂಗ್ ಬಟ್ ಲೋವರ್ ಅಫಿಷಿಯಲ್ಸ್ ಆರ್ ಲೋವರ್ ವರ್ಕರ್ಸ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ದ ಹೈಯರ್ ವರ್ಕರ್ಸ್. ಇದು ಮ್ಯೂಟಿನಿ. ಸೊ ದೇ ವಾಂಟೆಡ್ ಟು ಶೋ ದಿಸ್ ಎಸ್ ನಥಿಂಗ್ ಬಟ್ ಇನ್ಸಿಗ್ನಿಫಿಕೆಂಟ್ ಇವೆಂಟ್ ಅಂತ ಶೋ ಮಾಡ್ಕೋಬೇಕಿತ್ತು. ಯಾಕಂತಂದರೆ 1857 ರಿವೋಲ್ಟ್ ಆದಾಗ ಇಂಡಿಯಾದಲ್ಲಿ ರೂಲ್ ಮಾಡ್ತಾ ಇದ್ದಾರೆ ಅಂದರೆ ಬ್ರಿಟಿಷ್ ಗೌರ್ಮೆಂಟ್ ಅಲ್ಲ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಓಕೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರೂಲ್ ಮಾಡ್ತಾ ಇತ್ತು. ಅವ್ರು ಏನಂತಂದರೆ ಸೊ ಮೇನ್ ಬ್ರಿಟಿಷ್ ಗೌರ್ಮೆಂಟಿಗೆ ಇದು ಅಂಥ ಸಿಗ್ನಿಫಿಕೆಂಟ್ ಇವೆಂಟ್ ಏನಲ್ಲ, ಅದು ಬರೀ ಸ್ಮಾಲ್ ಮ್ಯೂಟಿನಿ ಅಷ್ಟೇ. ಅದಕ್ಕೋಸ್ಕರ ದೇ ವಾಂಟೆಡ್ ಟು ಶೋ ದಿಸ್ ಎಸ್ ಮ್ಯೂಟಿನಿ ಟು ಬ್ರಿಟಿಷ್ ಗೌರ್ಮೆಂಟ್. ಸೊ ಅದಕ್ಕೆ ಒಬ್ಬರು GB ಮಲೇಸನ್ ಅಂತ ಒಬ್ಬರಿದ್ರು. ಹಿ ರೈಟ್ಸ್ ಅ ಬುಕ್ ಕಾಲ್ಡ್ ಎಸ್
ಗ್ರೇಟ್ ಮ್ಯೂಟಿನಿ, ಗ್ರೇಟ್ ಇಂಡಿಯನ್ ಮ್ಯೂಟಿನಿ ಅಂತ ಒಂದು ಬುಕ್ ಬರೀತಾರೆ. ಸೊ ದೇ ವಾಂಟೆಡ್ ಟು ಶೋಕೇಸ್ ಆರ್ ಶೋ ದಿಸ್ ಇಸ್ ಜಸ್ಟ್ ಅ ಮ್ಯೂಟಿನಿ ಲೈಕ್ ಅ ಫೈಟ್ ಬಿಟ್ವೀನ್ ಲೋವರ್ ಅಫಿಷಿಯಲ್ಸ್ ಆ್ಯಂಡ್ ಹೈಯರ್ ಅಫಿಷಿಯಲ್ಸ್ ಬಿಕಾಸ್ ಆಫ್ ಸರ್ಟನ್ ಡಿಸ್ಕ್ರಿಮಿನೇಷನ್, ಸರ್ಟನ್ ಮಿಸ್ಕಮ್ಯುನಿಕೇಷನ್ ಅಷ್ಟೇ ತೋರಿಸ್ಕೋಬೇಕಂತ. ಬಟ್ ರಿಯಲ್ ಆಗಿ ಏನಾಗಿತ್ತು ಅಂತಂದರೆ, ಓಕೆ, ಸೊ ಬ್ರಿಟಿಷ್ ಹಿಸ್ಟೋರಿಯನ್ ಇದ್ದಾರೆ ಒಬ್ಬರು ಎ ಸಿ ಮಜುಮ್ದಾರ್ ಅಂತ. ಸೊ ಈಸ್ ಅ ಬ್ರಿಟಿಷ್ ಇಂಡಿಯನ್ ಹಿಸ್ಟೋರಿಯನ್, ಗ್ರೇಟ್ ಇಂಡಿಯನ್ ಹಿಸ್ಟೋರಿಯನ್. ಅವ್ರು ಏನು ಹೇಳ್ತಾರೆ ಅಂದರೆ 1857 ರಿವೋಲ್ಟ್ ಈಸ್ ನೇದರ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಸೊ he is staying neutral ಆಗಿ ಏನು ಹೇಳ್ತಂದ್ರೆ ಇಟ್ ವಾಸ್ ನೇದರ್ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ನಾರ್ ಸ್ಮಾಲ್ ಮ್ಯೂಟಿನಿ, ನಾಟ್ ಜಸ್ಟ್ ಅ ಸ್ಮಾಲ್ ಮ್ಯೂಟಿನಿ. ಇವ್ರು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಯಾಕೆ ಅಂತ ಹೇಳಲ್ಲ ಅಂತಂದರೆ, ಓಕೆ, ಫಸ್ಟ್ ವಾರ್ ಆಫ್ ನ್ಯಾಷನಲ್ ಇಂಡಿಪೆಂಡೆನ್ಸ್ ಯಾಕೆ ಅಂತ ಹೇಳಲ್ಲ ಅಂತಂದರೆ ದೇರ್ ವಾಸ್ ನೋ ಐಡಿಯಾ ಆಫ್ ಇಂಡಿಯಾ ಆರ್ ನೇಷನ್ ಡ್ಯೂರಿಂಗ್ 1857. ಆವಾಗ 1850 ಟೈಮಲ್ಲಿ ದೇರ್ ವಾಸ್ ನೋ ಐಡಿಯಾ ಆಫ್ ಎ ಪರ್ಟಿಕ್ಯುಲರ್ ನೇಷನ್ ಅಂತ ಒಂದು ಐಡಿಯಾನೇ ಇದ್ದಿಲ್ಲ. ಅದಕ್ಕೋಸ್ಕರ ಹೌ ಕ್ಯಾನ್ ಯು ಕಾಲ್ ಆಸ್ ದ ನ್ಯಾಷನಲ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಂತ ಹೆಂಗೆ ಕರಿತೀರಂತ. ಅದ್ರ ಜೊತೆಗೆ ಇಟ್ ವಾಸ್ ನೇದರ್ ದ ಫಸ್ಟ್. ಯಾಕೆ ಅಂತಂದರೆ ಬಿಫೋರ್ ದಿಸ್ 1780s ದೇರ್ ವಾಸ್ ವೆಲ್ಲೋರ್ ಮ್ಯೂಟಿನಿ. ಇದರಲ್ಲಿ ಏನು ಮಾಡಿದ್ರು ಅಂತಂದರೆ, ವೆಲ್ಲೋರಲ್ಲಿ ಒಡೆಯ ಕಿಂಗ್ಡಮ್ ರೂಲ್ ಮಾಡ್ತಾ ಇತ್ತು. ಮೈಸೂರು ಒಡೆಯ ಇದ್ರಲ್ಲ, ಒಡೆಯ ಕಿಂಗ್ಡಮ್ ರೂಲ್ ಮಾಡ್ತಾ ಇದ್ರು. ವೆಲ್ಲೂರಲ್ಲಿ ಸಿಪಾಯ್ಸ್ ಏನು ಮಾಡಿದ್ರೆ, ಅಲ್ಲಿ ಸಿಪಾಯ್ಸ್ ಏನು ಮಾಡಿದ್ರೆ ಬ್ರಿಟಿಷ್ ಫ್ಲ್ಯಾಗ್ನ ಕಿತ್ತು ಹಾಕಿ ಫೈಟ್ ಮಾಡಿ ದೇ ಇನ್ಸ್ಟೇಟೆಡ್ ಒಡೆಯ ಫ್ಯಾಮಿಲಿ. ಅದಕ್ಕೋಸ್ಕರ ಸೊ ದಿಸ್ ಇಸ್ ನೇದರ್ ದ ಫಸ್ಟ್ ವಾರ್, ಇಟ್ ಈಸ್ ನಾಟ್ ದ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಅದ್ರ ಜೊತೆಗೆ ಇಟ್ ಈಸ್ ನಾಟ್ ಜಸ್ಟ್ ಅ ಸಿಂಪ್ಲಿ ಮ್ಯೂಟಿನಿ. ಯಾಕಂತಂದರೆ ಇನ್ವಾಲ್ವ್ಮೆಂಟ್ ಬರೀ ಸಿಪಾಯ್ಸ್ ಅಷ್ಟೇ ಇತ್ತಾ? ಇಲ್ಲ, ಇನ್ವಾಲ್ವ್ಮೆಂಟ್ ವಾಸ್ ಫ್ರಮ್ ವೇರಿಯಸ್ ಸೆಕ್ಷನ್ಸ್ ಆಫ್ ಸೊಸೈಟಿ ಸಚ್ ಆಸ್ ಆರ್ಟಿಸನ್ಸ್ ಆ್ಯಂಡ್ ದೆನ್ ಪೆಸೆಂಟ್ಸ್ ಆ್ಯಂಡ್ ದೆನ್ ಜಮೀನ್ದಾರ್ಸ್. ಬೇರೆ ಥರ ಅಂತ ಸೆಕ್ಷನ್ಸ್ ಆಫ್ ಸೊಸೈಟಿ ಆಲ್ಸೋ ಇಂಟರ್ವ್ಯೂನ್ಡ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಮೂಮೆಂಟ್. ಅದಕ್ಕೋಸ್ಕರ ಏನು ಕರೀತಾರೆ ಅಂದರೆ ಎ ಸಿ ಮಜುಮ್ದಾರ್ ಇಟ್ ಈಸ್ ಸಮ್ವೇರ್ ಇನ್ ದ ಮಿಡಲ್ ಆಫ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆರ್ ಅ ಮ್ಯೂಟಿನಿ. ಸೊ ಇಟ್ ಈಸ್ ನಾರ್ಮಲಿ ಶುಡ್ ಬಿ ಕನ್ಸಿಡರ್ಡ್ ಆಸ್ ಅ 1857 revolt should be considered as a significant event in the history of Indian freedom struggle, but it is neither the first war of independence, it was not just a mutiny. ಏನಾದರೂ UPSC ಆನ್ಸರ್ ಕ್ವಶನ್ಸ್ ಏನಾದರೂ ಕೇಳಿದ್ರೆ ಅಂದರೆ ಕನ್ಕ್ಲೂಷನಲ್ಲಿ ಈ ಥರ ಅಕಾರ್ಡಿಂಗ್ ಟು ಮೇಜರ್ ಲೈಕ್ ಇಂಡಿಯನ್ ಹಿಸ್ಟೋರಿಯನ್ ಎ ಸಿ ಮಜುಮ್ದಾರ್ 1857 revolt was neither the first war of independence nor just a simple mutiny, but it was a mixture of both. ಆ ಥರ ಏನಾದರೂ ಕನ್ಕ್ಲೂಡ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಸಿಗ್ನಿಫಿಕೆನ್ಸ್ ಆಫ್ 1857 revolt. ಆ್ಯಂಡ್ ದೆನ್ 1857 ರಿವೋಲ್ಟ್ ಆದಮೇಲೆ ಔಟ್ಕಮ್ಸ್ ಏನಂತ ನೋಡ್ಬೇಕು, ಇದು ಇಂಪಾರ್ಟೆಂಟ್. ಓಕೆ, ಔಟ್ಕಮ್ಸ್ ಏನಂತಂದರೆ, ಸೊ ದೇರ್ ಆರ್ ಮೆನಿ ಚೇಂಜಸ್ ಇನ್ ದ ಬ್ರಿಟಿಷ್ ರೂಲ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಈಸ್ಟ್ ಇಂಡಿಯಾ ಕಂಪ್ನಿನ ಕಂಪ್ಲೀಟಾಗಿ ತೆಗೆದುಹಾಕಿದ್ರು. ಸೊ ದೇರ್ ವಾಸ್ ಅ ಟ್ರಾನ್ಸ್ಫರ್ ಫ್ರಮ್ ಕಂಪನಿ ಟು ಕ್ರೌನ್ ಅಂದರೆ ಬ್ರಿಟಿಷ್ ರಾಯಲ್ಸ್. ಸೊ ಇಂಡಿಯಾ ವಾಸ್ ಕಂಪ್ಲೀಟ್ಲಿ ಅಂಡರ್ ಬ್ರಿಟಿಷ್ ರಾಯಲ್ ಕ್ರೌನ್ ಇನ್ 1857 ಆದಮೇಲೆ 1858 ಗೌರ್ಮೆಂಟ್ ಆಫ್ ಇಂಡಿಯಾಗೆ ತೊಗೊಂಬಂದರು. ಸೊ ಆ್ಯಕ್ಟ್ ಫಾರ್ ದ ಬೆಟರ್ ಗೌರ್ಮೆಂಟ್ ಅಂತ ತೊಗೊಂಬಂದರು. ಅದರಲ್ಲಿ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಮಾಡಿದರು. ಸೊ ದೇರ್ ಆರ್ ಆಲ್ಸೋ ಚೇಂಜಸ್ ಇನ್ ಬೋತ್ ಸ್ಟ್ರಕ್ಚರಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಎಲ್ಲ ತೊಗೊಂಬಂದರು. ಓಕೆ, ಸ್ಟ್ರಕ್ಚರಲ್ ಚೇಂಜಸ್ ಅಂದರೆ ಗವರ್ನರ್ ಜನರಲ್ ಆಫ್ ಇಂಡಿಯಾನ ತೆಗೆದುಹಾಕಿದ್ರು. ಇನ್ ಪ್ಲೇಸ್ ಆಫ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ವೈಸ್ ರಾಯ್ ತೊಗೊಂಬಂದರು. ಅದ್ರ ಜೊತೆಗೆ ಬೋರ್ಡ್ ಆಫ್ ಕಂಟ್ರೋಲ್ ಆ್ಯಂಡ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ದೇರ್ ವಾಸ್ ಅ ಡುವಲ್ ರೂಲ್ ಬಿಫೋರ್ 1857 ರಿವೋಲ್ಟ್. ಅದನ್ನ ತೆಗೆದುಹಾಕಿ ಸೆಕ್ರೆಟರಿ ಆಫ್ ದ ಸ್ಟೇಟ್ ಅಂತ ಹೊಸ ಪೋಸ್ಟ್ ತಗೊಂಬಂದರು. ಓಕೆ, ಸೊ ವೈಸ್ ರಾಯ್ ಇಸ್ ದ ರಾಯಲ್ ರೆಪ್ರೆಸೆಂಟೇಟಿವ್ ಆಫ್ ದ ಬ್ರಿಟಿಷ್ ಗೌರ್ಮೆಂಟ್ ಆ್ಯಂಡ್ ಸೆಕ್ರೆಟರಿ ಆಫ್ ದ ಸ್ಟೇಟ್ ಈಸ್ ದ ಪರ್ಸನ್ ಹೂ ಈಸ್ ಹೆಡ್ಡಿಂಗ್ ದ ವೈಸ್ ರಾಯ್. ದಿಸ್ ಸೆಕ್ರೆಟರಿ ಆಫ್ ದ ಸ್ಟೇಟ್ ವಿಲ್ ಬಿ ಇನ್ ಲಂಡನ್ ವೇರ್ ವೈಸ್ ರಾಯ್ ವಿಲ್ ಬಿ ಪ್ರೆಸೆಂಟ್ ಇನ್ ಇಂಡಿಯಾ. ಓಕೆ, ಈ ಥರ ಸ್ಟ್ರಕ್ಚರಲ್ ಚೇಂಜಸ್ ತಗೊಂಬಂದರು. ಅದ್ರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಏನಂತಂದರೆ ಪಾಲಿಸಿ ಏನು ಚೇಂಜಸ್ ತಗೊಂಬಂದ್ರು ಅಂತಂದರೆ ಕ್ವೀನ್ ವಿಕ್ಟೋರಿಯಾಸ್ ಡಿಕ್ಲರೇಷನ್ ಅಂತ 1857 ವಿಕ್ಟೋರಿಯಾ ಡಿಕ್ಲರೇಷನ್ ಅಂತೇಳಿ ಅದರಲ್ಲಿ ಅವ್ರು ಏನು ಡಿಕ್ಲೇರ್ ಮಾಡಿದ್ರು ಅಂದರೆ ನೋ ಮೋರ್ ಅನೆಕ್ಸೇಷನ್ಸ್. ಓಕೆ, ನೋ ಮೋರ್ ಅನೆಕ್ಸೇಷನ್ಸ್ ಅಂದರೆ ಬ್ರಿಟಿಷ್ ಪ್ರಿನ್ಸ್ಲಿ ಸ್ಟೇಟ್ಸ್, ಇಂಡಿಯನ್ ಪ್ರಿನ್ಸ್ಲಿ ಸ್ಟೇಟ್ಸ್ ಇದಾವಲ್ಲ ಅದನ್ನು ಇನ್ಮೇಲೆ ಅನೆಕ್ಸ್ ಮಾಡ್ಕೊಳ್ಳಲ್ಲ. ಸೊ ದೇರ್ ಆರ್ ನೋ ಮೋರ್ ಅನೆಕ್ಸೇಷನ್ಸ್. ಅದ್ರ ಪ್ರಕಾರ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಆ್ಯಂಡ್ ಸಬ್ಸಿಡಿ ಅಲೈನ್ಸ್ನ ರಿಪೀಲ್ ಮಾಡಿದರು. ಅದ್ರ ಜೊತೆಗೆ ದೇ ಆಲ್ಸೋ ಡಿಕ್ಲೇರ್ಡ್ ದ್ಯಾಟ್ ವಿ ಆರ್ ನಾಟ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಯುವರ್ ಸೋಷಿಯೋ ರಿಲಿಜಿಯಸ್ ಮ್ಯಾಟರ್ಸ್. ಸರಿನಾ? ಬ್ರಿಟಿಷ್ ಅಂತಂದರೆ ನಾವೇನೋ ಸ್ವಲ್ಪ ಪ್ರೋಗ್ರೆಸಿವ್ ಲಾಸ್ ತೊಗೊಂಬಂದು ನಿಮ್ಮನ್ನ ಇಂಪ್ರೂವ್ ಮಾಡೋಕೆ ಅನ್ಕೊಂಡಿದ್ವಿ, ಬಟ್ ನಿಮಗೆ ಅದು ಇಂಪ್ರೂವ್ಮೆಂಟ್ ಆಗಿ ಇಷ್ಟ ಇಲ್ಲ ಅಂತಂದರೆ ನಾವೇ ಇನ್ವಾಲ್ವ್ ಆಗೋಣ ಅದರಲ್ಲಿ. ಅದಕ್ಕೋಸ್ಕರ ವಿ ಆರ್ ನಾಟ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಎನಿ ಸೋಷಿಯಲ್ ರಿಲಿಜಿಯಸ್ ಮ್ಯಾಟರ್ಸ್. ಅದ್ರ ಜೊತೆಗೆ
ಇದರಲ್ಲಿ ಇವು ವಿಕ್ಟೋರಿಯಾ ಡಿಕ್ಲರೇಷನ್ ಆಯಿತು. ಅದ್ರ ಜೊತೆಗೆ ಬ್ರಿಟಿಷರ ಪಾಲಿಸಿಯಲ್ಲಿ ಇಂಪಾರ್ಟೆಂಟ್ ಚೇಂಜಸ್ ಏನು ಬಂತಂದರೆ 1857 ಒನ್ ಆಫ್ ದ ಮೇಜರ್ ಯುನಿಕ್ ಫೀಚರ್ ಅಥವಾ ಅದ್ರ ಹಿಂದಿರುವಂಥ ಶಕ್ತಿ ಏನಂತಂದರೆ ಹಿಂದೂ ಮುಸ್ಲಿಂ ಯೂನಿಟಿ ಇತ್ತಲ್ಲ, ಹಿಂದೂ ಮುಸ್ಲಿಂ ಯೂನಿಟಿ ಇತ್ತು. ಸೊ ದೇ ಇನ್ಹೆರೆಂಟ್ಲಿ ಏನಂತಂದರೆ ಸೀಕ್ರೆಟ್ಲಿ ಎಂಪ್ಲಾಯ್ಡ್ ಅ ಪಾಲಿಸಿ ದಟ್ ಈಸ್ ಡಿವೈಡ್ ಆ್ಯಂಡ್ ರೂಲ್. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನಿಷಿಯಲ್ ಆಗಿ ಫ್ರಮ್ 1857 ಟು ಟಿಲ್ 1880s ವರೆಗೂ ದೇ ಸ್ಟಾರ್ಟೆಡ್ ಅಪೋಸಿಂಗ್ ಮುಸ್ಲಿಮ್ಸ್. ಓಕೆ, ಸ್ಟಾರ್ಟೆಡ್ ಅಪೋಸಿಂಗ್ ಮುಸ್ಲಿಮ್ಸ್ ಬೈ ಸೈಡ್ ಲೈನಿಂಗ್ ದೆಮ್. ಯಾಕೆಂತಂದರೆ ಮುಸ್ಲಿಮ್ಸ್ ಪಾರ್ಟಿಸಿಪೇಷನ್ 1857 ರಿವೋಲ್ಟ್ ವಾಸ್ ವೆರಿ ಹೈ. ಅದಕ್ಕೋಸ್ಕರ ಅವ್ರ ಪಾರ್ಟಿಸಿಪೇಷನ್ನ ಅವ್ರನ್ನ ಅಪೋಸ್ ಮಾಡೋಕ್ಕೋಸ್ಕರ ಅವ್ರನ್ನ ಸಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ 1880s ಆದಮೇಲಿಂದ ದೇ ಸ್ಟಾರ್ಟೆಡ್ ಅಗೇನ್ ಸಪೋರ್ಟಿಂಗ್ ಮುಸ್ಲಿಮ್ಸ್ ಬಿಕಾಸ್ 1880s ಹಿಂದೂ ಮಿಡಲ್ ಕ್ಲಾಸ್ ಇಂಟೆಲಿಜೆನ್ಸಿಯಾ ವಾಸ್ ವೆರಿ ಹೈ. ಇಂಟೆಲೆಕ್ಚುವಲ್ಸ್ ಜಾಸ್ತಿ ಬರ್ತಾಯಿದ್ರು. ಸೊ ಅದೇ ಟೈಮಲ್ಲಿ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಲಿ ವೇರಿಯಸ್ ಆರ್ಗನೈಸೇಷನ್ಸ್ ಎಲ್ಲ ಲೈಕ್ ಎಸ್ಟಾಬ್ಲಿಷ್ ಆದವು. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಇದ್ರ ಮತ್ತೆ ಬಿರು ಕೊಡ್ಸೋಕ್ಕೋಸ್ಕರ ಟು ಡಿವೈಡ್ ಎಮ್ ರೂಲ್ ಅಗೇನ್ ದೇ ಸ್ಟಾರ್ಟೆಡ್ ಸಪೋರ್ಟಿಂಗ್ ಮುಸ್ಲಿಮ್ಸ್. ಯಾವ ಥರ ಮಾಡಿದ್ರು ಅಂದರೆ ಸೊ ಕಮ್ಯುನಲ್ ಎಲೆಕ್ಟರೇಟ್ಸ್ ಆ ಥರ ಇಂಪಾರ್ಟೆಂಟ್ ಏನಾದರೂ ಬೇರೆ ಥರವಂಥ ಪಾಲಿಸೀಸ್ ಥ್ರೂ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿನ ಅಪ್ಲೈ ಮಾಡ್ಕೊಂಡು ಬ್ರಿಟಿಷರು. ಸೊ ದಿಸ್ ಈಸ್ ಓವರ್ ಆಲ್ ಜಿಸ್ಟ್ ಆಫ್ ದ 1857 ರಿವೋಲ್ಟ್. ವೆರಿ ಇಂಪಾರ್ಟೆಂಟ್ ಇವೆಂಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಫ್ರಮ್ UPSC ಪರ್ಸ್ಪೆಕ್ಟಿವ್ ಆಲ್ಸೋ. ಹೋಪ್ ಐ ಹವ್ ಗಿವನ್ ಅ ಕ್ಲಿಯರ್ ಪಿಕ್ಚರ್ ಅಬೌಟ್ ದ ರಿವೋಲ್ಟ್ಸ್ ಆರ್ ಕ್ಲಿಯರ್ ಪಿಕ್ಚರ್ ಅಬೌಟ್ ದಿಸ್ ಇಂಡಿಯಾ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಏನಾದರೂ ಡೌಟ್ಸ್ ಇತ್ತಂತಂದರೆ ಡೂ ರೇಟ್ ಇನ್ ದ ಕಮೆಂಟ್. If you have any more doubts, if you want to know more about the event or if you have any other doubts, do write in the comment box. And if you want any ಬೇರೆ ಟಾಪಿಕ್ ಏನಾದರೂ ಡಿಸ್ಕಸ್ ಮಾಡ್ಬೇಕಂತಾದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸೊ ದಿಸ್ ಎಂಡ್ಸ್ ಅವರ್ ಟುಡೇಸ್ ಡಿಸ್ಕಷನ್ ಅಬೌಟ್ ಮಂಗಲ್ ಪಾಂಡೆ ಆ್ಯಂಡ್ 1857 ರೋಡ್ ಡಿಸ್ಕಷನ್ ಮುಗಿಸುತ್ತೆ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.